ಸರ್ ಒಂದು ಸರಳ ಪ್ರೇಮ ಕಥೆ ವಿನಯ್ ಸರ್ಗೂ ಪೆಪ್ಪೆ ವಿನಯ್ ಸರ್ಗೂ ಸ್ವಲ್ಪ ಡಿಫ್ರೆನ್ಸ್ ಇದೆ. ಅಲ್ಲಿ ನಾವು ಸಾಫ್ಟ್ ಇದ್ದವ, ಇಲ್ಲಿ ಕಣ್ಣುಗಳಲ್ಲೇ ರಕ್ತ ಕಾರ್ತಿದ್ದೀರಾ, ತುಂಬ ಖುಷಿ ಆಗ್ತಿದೆ. ಇವತ್ತಿನ ವಿಶೇಷ ಏನಂದ್ರೆ ಅಣ್ಣವ್ರ ಹೆಸರಿರೋ ಹೋಟೆಲಲ್ಲಿ ಅಣ್ಣವ್ರ ಮೊಮ್ಮಗನ ಜೊತೆ ನಾನು ಊಟ ಮಾಡಕ್ಕೆ ಬಂದಿರೋದು ತುಂಬ ಖುಷಿ ವಿಷಯ. ಅದರಲ್ಲೂ ಕೇರಳ ಸ್ಟೈಲು, ಸೊ ತುಂಬ ಇಂಟ್ರೆಸ್ಟಿಂಗ್ ಅನ್ಸುತ್ತೆ. ನಾನ್ ವೆಜ್. ಸೊ ಇವತ್ತು ನಮ್ದು ಮಾತು ಕಮ್ಮಿ ಇರುತ್ತೆ, ಊಟ ಜಾಸ್ತಿ ಇರುತ್ತೆ. ನೀವು ರಾಂಗ್ ಡಿಶ್ ಅಂತ ತಗೊಂಡಿದ್ದೀರಾ. ನಾನ್ ಮೊದ್ಲು ಯಾವಾಗ್ಲೂ ಇಷ್ಟ ಫಸ್ಟ್ ನಾನೇ ಹಾಕಂತ ಇದ್ದೆ, ಆಮೇಲೆ ಪಕ್ಕದಲ್ಲಿ ಹಾಕ್ತಿದ್ದೆ, ಆಮೇಲೆ ಒಂದಿನ ನಮ್ಮ ಅಮ್ಮ ಹೇಳಿದ್ರು ಇಲ್ಲ ಫಸ್ಟ್ ಬೇರೆಯವ್ರಿಗೆ ಹಾಕ್ಬಿಟ್ಟು ಆಮೇಲೆ ಹಾಕ್ತಿದ್ದೆ. ಈ ರೀತಿವೆಲ್ಲ ನಿಮ್ಮ ಫ್ಯಾಮಿಲಿಯಿಂದ ಇದು ಅನ್ಸ ಎಲ್ಲ ಡೌನ್ ಟು ಅರ್ತ್ ಈ ರೀತಿ ವಿಷಯಗಳೆಲ್ಲ ತುಂಬಾ ಚೆನ್ನಾಗಿ ಕೇಳಿಸಿದ್ರು. ಅಂದ್ರೆ ಪ್ರತಿಯೊಂದು ಸಲನೂ ಯಾರನ್ನ ಏನಾದ್ರು ಹೇಳಿದಾಗ ಹೌದಲ್ಲ ಅಂತ. ಇವತ್ತಿಗೂ ನಾವೆಲ್ಲ ತಟ್ಟೆಯಲ್ಲಿ ಅನ್ನ ಬಿಡಲ್ಲ ಅಂದ್ರೆ ಅದು ಅಣ್ಣವ್ರು ಹೇಳಿರೋ ಕಾರಣ. ನನ್ಗೂ ಸೇಮ್. ಆಮೇಲೆ ಮೊನ್ನೆ ಪ್ರೊಡ್ಯೂಸರ್ ಅದನ್ನ ಪುನರ್ರಚಿಸಿದ್ರು. ನಿಮ್ ಪ್ರೆಸ್ ಮೀಟ್ ಅಲ್ಲಿ ನೋಡ್ತಾ ಇದ್ದೆ, ಖುಷಿ ಆಯ್ತು ಅಣ್ಣವ್ರು ಹೇಳಿದ್ದ ಅಂತ. ನೀವು ಮಾತಾಡೋದು ತುಂಬಾ ಕಮ್ಮಿ ಸರ್. ನಾನೊಂದಷ್ಟು ಮಾತಾಡ್ತೆ ಸುತ್ತಾಡಿಸ್ತೆ, ಇಲ್ಲ ಅಲ್ಲೂ ಕಮ್ಮಿ ಇತ್ತು, ಬಟ್ ನಾನೊಂದಷ್ಟು ಮಾತಾಡ್ಸುತ್ತೆ. ಬಟ್ ಗೆದ್ದಿದ್ದು ಪೆಪ್ಪೆ ಡೈರೆಕ್ಟರ್. ಅವ್ರು ಮಾತಾಡಲ್ಲ, ವಿಧಿ ಇಲ್ದೆ ನೀವೇ ಮಾತಾಡ್ಬೇಕೀಗ. ಸೊ ಅವರೇ ಒಂದ್ ಒಳ್ಳೆ ಫೈಂಡ್ ಔಟ್ ಮಾಡ್ಕೊಳ್ಬೇಕು. ವಿನಯ್ ಸರ್ನೇ ಪೂರ್ತಿ, ಯಾಕಂದ್ರೆ ನೀವು ಮಾತಾಡೋನೆ ಯೂಶಲಿ ಆರ್ಟಿಸ್ಟ್ ಮಾತಾಡೋದ್ರೆ ಜನಕ್ಕೆ ಇಷ್ಟ ಆಗೋದು. ಸೊ ಬಟ್ ಒಂದು ಆರ್ಟಿಸ್ಟ್ ಡೈರೆಕ್ಟರ್ ಒಂದಷ್ಟು ಮಾತಾಡೋದು ಹೌದು, ಇನ್ನೊಂದು ಆಂಗಲ್ ಬೇಕೇ ಬೇಕು. ಆ ಪ್ರೀ ಪ್ರೊಡಕ್ಷನ್ ಟೈಮ್ ಇಂದ ಒಂದಷ್ಟು. ಇವಾಗ ಆಡಿಯನ್ಸ್ ಆಗ್ತಾ ಇದ್ದಾರೆ. ಹೌದು, ಈಗ ಆಡಿಯನ್ಸ್ ಬೇರೆ ಕೇಳಕ್ಕೂ ತುಂಬಾ ಇಷ್ಟಪಡ್ತಾರೆ. ಹೌದು, ಈಗ VFX ಬಗ್ಗೆ ಅವ್ರಿಗೆ ಎಕ್ಸ್ಪ್ಲೈನ್ ಮಾಡಬೇಕು, ಇವೆಲ್ಲ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ. ಹೇಗ್ ಬ್ರೇಕ್ ಡೌನ್ ಮಾಡಿದ್ರಿ ಅದೆಲ್ಲ. ಸೊ ಎರಡು ಇಂಪಾರ್ಟೆಂಟ್ ಆಗುತ್ತದೆ. ಈಗ ಫಸ್ಟ್ ಮೂವಿಗೂ ಈಗ ಏನ್ ಡಿಫ್ರೆನ್ಸ್ ಎಕ್ಸ್ಪೆಕ್ಟ್ ಅನ್ಕೊಂಡಿದ್ರ ಸರ್? ಅಂದ್ರೆ ಫಸ್ಟ್ ಮೂವಿ ನೀವು ಕತೆ ಕೇಳ್ಬೇಕಾದ್ರೆ ಅಥವಾ ಫಸ್ಟ್ ಮೂವಿದು ಅಂದ್ರೆ ಫಸ್ಟ್ ಎಲ್ಲರಿಗೂ ಆಸೆ ಇರುತ್ತೆ, ಇದು 100 days ಈ ಸರಿ ಮೂವಿ ಮಾಡಿದ್ರೆ ಜನಕ್ಕೆಲ್ಲ ತುಂಬಾ ಇಷ್ಟ ಆಗ್ಬೇಕಾಗದೆ ಅಂತ. ಸೊ ಈಗ ಒಂದು ಮೆಜಾರಿಟಿ ಬಂದ್ಮೇಲೆ ಅಂದ್ರೆ ಅಪ್ಸ್ ಅಂಡ್ ಡೌನ್ಸ್ ಎಲ್ಲ ನೋಡಿದ್ಮೇಲೆ ಈಗ ಒಂದು ಸ್ಕ್ರಿಪ್ಟ್ ಕೇಳ್ಬೇಕಾದ್ರೆ ಏನೇನ್ ಇರ್ಬೋದು, ಏನೇನ್ ಇರ್ಬೇಕು, ಅಥವಾ ಹೇಗೆ ಅದನ್ನ ಪ್ರಾಜೆಕ್ಟ್ ಮಾಡ್ತೀರಾ? ಸ್ಕ್ರಿಪ್ಟ್ ಕೇಳ್ಬೇಕಂದ್ರೆ ಫಸ್ಟ್ ಆ ಕ್ಯಾರೆಕ್ಟರ್ ಒಂದಷ್ಟು ಪ್ರಿನ್ಸಿಪಲ್ಸ್ ಇರಬೇಕು. ಅಂದ್ರೆ ಒಂದಷ್ಟು ಒಂದು ಕ್ಯಾರೆಕ್ಟರ್ ಅಂದ ತಕ್ಷಣ ನಂಗೆ ಆ ಕ್ಯಾರೆಕ್ಟರ್ ಒಂದಷ್ಟು ಪ್ರಿನ್ಸಿಪಲ್ಸ್ ಇದೆ ಅಂತ ಅನ್ಕೊಂಡಿರ್ತೀನಿ. ಸೊ ಆ ಪ್ರಿನ್ಸಿಪಲ್ಸ್ ಆ ಕ್ಯಾರೆಕ್ಟರ್ ಅಲ್ಲಿ ಇರ್ಬೇಕು. ಆಮೇಲೆ ಆ ಕ್ಯಾರೆಕ್ಟರ್ ಅದು ಆ ಸ್ಟೋರಿನ ಒಂದು ಡ್ರೈವ್ ಮಾಡ್ಕೊಂಡು ಹೋಗ್ಬೇಕು. ಆಮೇಲೆ ಆ ಕ್ಯಾರೆಕ್ಟರ್ ಅಲ್ಲಿ ನಾನು ಇದುವರೆಗೂ ಮಾಡಿಲ್ದೇ ಇರೋದು ಈ ಕ್ಯಾರೆಕ್ಟರ್. ಆಮೇಲೆ ನಂಗೆ ಇನ್ನೊಂದೇನಂತ ಮೊನ್ನೆ ಸುಮ್ಮನೆ ಅನ್ಕೊಂತ ಇದೆ. ಸೊ ಎಲ್ಲ ಬೇರೆ ಬೇರೆ ತರ ಕ್ಯಾರೆಕ್ಟರ್ ಮಾಡಿದ್ದೀನಿ ಇವಾಗ. ಆಮೇಲೆ ಎಲ್ಲದ್ರದ್ದು ಇಮೋಷನ್ಸ್ ಬೇರೆ ಬೇರೆ ಇರುತ್ತೆ. ಬಟ್ ಎಲ್ಲ ಕ್ಯಾರೆಕ್ಟರ್ದು ಒಂದು ಒಳ್ಳೆತನ ಇರುತ್ತೆ. ಅದೊಂದು ಆಕ್ಚುಲಿ ಕಾಮನ್ ಫ್ಯಾಕ್ಟರ್ ಎಲ್ಲ ಕ್ಯಾರೆಕ್ಟರ್ ಎಲ್ಲ ಚೂಸ್ ಮಾಡಿದ್ರೆ. ಯಾವುದು ಅಂದ್ರೆ ಒಂದು ಒಳ್ಳೆತನ ಅಂದ್ರೆ ಏನೇ ಮಾಡಿದ್ರು ಒಂದು ಬೇರೆಯವ್ರಿಗೆ ಮೋಸ ಮಾಡೋದು, ಕೆಟ್ಟದ್ ಮಾಡೋದು, ಇಲ್ಲ ಸೊಸೈಟಿಗೆ ಏನೋ ಕೆಟ್ಟದ್ ಮಾಡೋದು ಆ ಕ್ಯಾರೆಕ್ಟರ್ ಅಲ್ಲಿ ಇರಲ್ಲ. ಒಂದು ಒಳ್ಳೆತನ ಇದ್ದೇ ಇರುತ್ತೆ ಆ ಕ್ಯಾರೆಕ್ಟರ್. ಸೂಪರ್. ಸೊ ಅದೊಂದು ಕಾಮನ್ ಫ್ಯಾಕ್ಟರ್ ಅಂತ ಅನ್ಸುತ್ತೆ. ಅದು ಗೊತ್ತಿಲ್ಲದೇನೋ ಏನೋ ಒಂದು ಚೂಸ್ ಮಾಡಿರ್ತೀವಿ. ಮೋಸ್ಟ್ಲಿ ಅದು ಬಂದ್ಬಿಟ್ಟು ಎಲ್ಲ ಕ್ಯಾರೆಕ್ಟರ್ ಚೂಸ್ ಮಾಡಿದ್ರು 20% 10% ನಾವಿದ್ದೇ ಇರ್ತೀವಿ. ಸೊ ಅದನ್ನ ನಾವು ಚೂಸ್ ಮಾಡೇ ಮಾಡ್ತೀವಿ ಅಂತ ಅನ್ಸುತ್ತೆ. ನಂಗೆ ಅದಕ್ಕೆ ಇವಾಗ ಬೇರೆ ತರ ಕ್ಯಾರೆಕ್ಟರ್ ಇರಬೇಕು, ಯಾವ್ದು ಮಾಡಿಲ್ದೇ ಇರೋಂಥ ಕ್ಯಾರೆಕ್ಟರ್. ಆಮೇಲೆ ಒಂಥರ ಖುಷಿ ಕೊಡ್ಬೇಕು ಆ ಕ್ಯಾರೆಕ್ಟರ್. ಸೊ ಈ ಮಾತಿನ ಪ್ರಕಾರ ಪೆಪ್ಪೆ ನೀವು ಅಲ್ವೇ ಅಲ್ವಾ? ನನಗೆ ಚೆನ್ನಾಗತ್ತು. ನೀವು ಲುಕ್ ವೈಸ್ ಪೆಪ್ಪೆ, ಬಟ್ ಒಳಗಿನ ಮನ್ಸು ಏನಿದೆ ನೀವೇ ಬೇರೆ. ತುಂಬಾ ಸಾಫ್ಟ್, ಅಂದ್ರೆ ಎಲ್ಲಾರು ಖುಷಿಯಾಗಿರ್ಬೇಕು, ಎಲ್ಲಾರು ಆರಾಮಾಗಿರ್ಬೇಕು, ಏನು ಗಲ್ಬಿಲಿ ಆಗ್ಬಾರ್ದು ಅನ್ನೋದು ನಿಮ್ ರಿಯಲ್ ಲೈಫ್ ಕ್ಯಾರೆಕ್ಟರ್. ಬಟ್ ಪೆಪ್ಪೆ ಬಂದು ಫುಲ್ ಗಲ್ಬಿಲಿಲೇ ಮುಳುಗಿ ಎದ್ದೇಳ್ತಾ ಇದೆ. ನಾವು ಟ್ರೈಲರ್ ಅಲ್ಲಿ ಇನ್ಫ್ಯಾಕ್ಟ್ ನಾನು ಹೇಳ್ಬೋದೋ ಇಲ್ವೋ ಗೊತ್ತಿಲ್ಲ, ನಾನು ಮೂವಿ ನೋಡಿರೋದ್ರಿಂದ ಆ ಕಲ್ಟ್ ನನಗ್ ಫೀಲ್ ಆಗಿದೆ. ಕರೆಕ್ಟ್. ಪೆಪ್ಪೆ ಏನ್ ಕಲ್ಟ್ ಇದಾನೆ, ಪೆಪ್ಪೆ ಮಾಸ್ ಅಂತಾನು ಅನ್ಬೋದು, ನಾನು ಕಲ್ಟ್ ಅಂತಾನು ಅನ್ಬೋದು. ಸೊ ಎರಡು ಮಿಕ್ಸ್ಡ್ ಆಗಿರೋ ಒಂದು ಪೆಪ್ಪೆ ಅವನು.
ಸೊ ಅವ್ನು ನೀವಲ್ಲ, ನಾವು ಒಳಗಡೆ. ಸೊ ಇದಕ್ ಪ್ರಿಪ್ರೇಷನ್ ಹೇಗಿತ್ತು ನೀವು? ಆ ಬೆಂಕಿನ ಅಂದ್ರೆ ಯೂಶಲಿ ನೀವು ಫೈಟ್ ನೋಡಕ್ ಇಷ್ಟಪಡ್ತಾರ, ಅಫ್ಕೋರ್ಸ್ ಆಡಕ್ ಇಷ್ಟಪಡಲ್ಲ ನೀವು. ಬಟ್ ಆ ಬೆಂಕಿನೆಲ್ಲ ಮೈ ಮೇಲೆ ಹಾಕೊಂಡಿದ್ರ, ತಿರ್ಗಾ ಬ್ಲಡ್ ನ ಕಣ್ಣೊಳಗೂ ಬಿಟ್ಕೊಂತ ಅದೆಲ್ಲ ಆ ಫುಲ್ ಡೈರೆಕ್ಟರ್ ಬರೀ ಕಣ್ಣಿಂಗೆ ಐಬಾಲ್ ನ ಶಿಫ್ಟ್ ಮಾಡ್ಬೇಕಾರೆ ಆ ಶಾರ್ಟ್ಸ್ ಎಲ್ಲ ಇದೆಯಲ್ಲ, ಸೊ ಎಕ್ಸ್ಟ್ರಾರ್ಡಿನರಿ. ಒಂದು ರಕ್ತದ ಹೊಂಡದಲ್ಲೇ ಬಿದ್ದಿದ್ದಾರೆ. ಕಣ್ ಶಾಟ್ ಅಂತೂ ಫುಲ್ ಬ್ಲಡ್ ಹಾಕ್ತಿರ್ತಾರೆ, ಆ ಬ್ಲಡ್ ಬೇರೆ ಕಣ್ಣಿಗೆ ಹೋಗ್ತಾ ಇರುತ್ತೆ. ನಾರ್ಮಲ್ ಆಗಿ ನೀರು ಏನೋ ಚೂರು ಹೋದ್ರೆ ಕಣ್ಣಿಗೆ ಫುಲ್ ಮೆಡಿಸಿನ್ ಸ್ಟಾರ್ಟ್ ಮಾಡ್ಬಿಡ್ತೀವಿ. ಸೊ ಅದನ್ನ ಎಲ್ಲ ರಕ್ತ ಕೆಮಿಕಲ್ ಜೊತೆ ಇನ್ನೂ ಕಣ್ಣು ಓಪನ್ ಮಾಡ್ಕೊಂಡಿರ್ಬೇಕು ಅದೆಲ್ಲ, ಅದೊಂಥರ ಆಕ್ಚುಲಿ ಕಷ್ಟ ಹೌದು. ಸೊ ಪ್ರಿಪ್ರೇಷನ್ಸ್ ಹೇಗಿದೆ ಸರ್ ಅವ್ರು ಎಕ್ಸ್ಪ್ಲೈನ್ ಮಾಡ್ತಾರೆ? ಮೋಸ್ಟ್ಲಿ ಡೈರೆಕ್ಟರ್ ಬ್ಲಡ್ ಬಾಟ್ಲ್ ಇಟ್ಬಿಟ್ಟು ಆಮೇಲೆ ಕತೆ ಹೇಳಕ್ ಶುರು ಮಾಡಿರ್ಬೇಕು, ಯಾಕಂದ್ರೆ ಅವ್ರು ಬ್ಲಡ್ ಇಲ್ಲದೆ ಸೀನ್ ಎವ್ರಿ ಶೂಟಿಂಗ್ ಟೈಮಲ್ಲಿ ಕೇಳ್ತಾ ಇದ್ವಿ, ಇವತ್ತು ಎಷ್ಟು ಲೀಟರ್ ತರಿಸ್ತಿದ್ದೀರಾ, ನಾಳೆ ಎಷ್ಟು ಲೀಟರ್ ತರಿಸ್ತಿದ್ದೀರಾ. ಸೊ ಮೇಕಪ್ ಅಲ್ಲ ಎಷ್ಟು ಖರ್ಚಾಗಿರೋದು ಬ್ಲಡ್, ಎಷ್ಟು ಖರ್ಚಾಗಿರೋದು ಬ್ಲಡ್. ಆಮೇಲೆ ನಮ್ಗೆ ಭಯ, ಒಳ್ಳೆ ಮುಖದ ಮೇಲೆ ಹಾಕೊಂತೀವಿ, ತಲೆ ಮೇಲೆ ಹಾಕೊಂತೀವಿ, ಅದ್ರ ಒಳ್ಳೆ ಕ್ವಾಲಿಟಿ ಅಟ್ಲೀಸ್ಟ್ ತರಿಸಿ ಇಲ್ಲ ಯಾವ್ದಾದ್ರು ತರಿಸ್ಬಿಟ್ಟು ಆಮೇಲೆ ಮುಖ ಹಾಳಾಗುತ್ತೆ ಅಂತ. ಬಟ್ ಈ ಕ್ಯಾರೆಕ್ಟರ್ಗೆ ಪ್ರಿಪೇರ್ ಆಗಿದ್ದು ಈ ಡೈಲಾಗ್ ಡೆಲಿವರಿಗಳು. ಸೊ ಇದ್ರಲ್ಲಿ ಒಂದಷ್ಟು ಪಾಸ್, ಅದು ಯೂಶುವಲ್ ಪಾಸ್ ಇಲ್ಲ. ನಾವು ಮಾತಾಡ್ಬೇಕಂದ್ರೆ ಆ ಪಾಸ್ ಗಳು ಯೂಸೇ ಮಾಡಲ್ಲ. ಆಮೇಲೆ ಒಂದ್ ಕ್ಯಾರೆಕ್ಟರ್ ಮಾತಾಡ ತಕ್ಷಣ ಅದಕ್ಕೆ ರಿಪ್ಲೈ ಮಾಡೋದು ಇಮಿಡಿಯೇಟ್ ರಿಪ್ಲೈ ಇರಲ್ಲ. ಸೊ ಒಂದ್ ಸ್ವಲ್ಪ ಫುಲ್ ಒಂದು ಎಲ್ಲಾ ಕಡೆ ಪಾಸ್ ಕೊಟ್ಟು ರಿಪ್ಲೈ ಆಗುತ್ತೆ ಮೋಸ್ಟ್. ಆಮೇಲೆ ಏನನ್ಸುತ್ತೆ ಎಲ್ಲಾ ವರ್ಡ್ಸ್ ಗಳನ್ನ ತುಂಬಾ ಅನುಭವಿಸ್ಕೊಂಡು ಮಾತಾಡೋ ತರ ಆಗುತ್ತೆ. ಆಮೇಲೆ ಪೆಪ್ಪೆ ಕ್ಯಾರೆಕ್ಟರ್ ಹೆಂಗಂದ್ರೆ ಟು ದ ಪಾಯಿಂಟ್ ಮಾತಾಡುತ್ತೆ, ಎಷ್ಟು ಮಾತಾಡ್ಬೇಕು ಅಷ್ಟೇ ಮಾತಾಡುತ್ತೆ. ಆ ಅಗ್ರೆಷನ್ ಜೊತೆ ಪೆಪ್ಪೆಗೆ ಒಂದಷ್ಟು ಸೈಲೆನ್ಸ್ ಕೂಡ ಇದೆ. ಸೊ ಅದಕ್ಕೆ ಆ ಸೈಲೆನ್ಸ್ ಚಿಕ್ಕ ಪಾರ್ಟ್ ಬಂದ್ಬಿಟ್ಟು ನಿಮ್ ಲೈಫಲ್ಲಿ ಅದು ಕರೆಕ್ಟ್ ಆಗಿದೆ. ಆಮೇಲೆ ಆ ಡೈಲಾಗ್ಸು ಅಷ್ಟೇ, ನೀವು ರಾಯಪ್ಪ ಅಂದ್ರೆ ಆ ಬರೀ ಹೆಸರು ಹೇಳಿದಾಗ ಅವ್ರ ಲೈಫ್ ಅಲ್ಲ ಇದು ಪೆಪ್ಪೆ ಅಂತ ಅಂದ್ರೆ ನಾವು ಅರ್ಥ ಮಾಡ್ಕೊಳ್ಳೋದು. ನನ್ ಮೂವಿ ನೋಡಿದ್ರೆ ನನಗೆ ಕನೆಕ್ಟ್ ಆಗುತ್ತೆ. ಆ ಹೆಸರು ಹೇಳ್ಬಿಟ್ಟು ಜಸ್ಟ್ ಒಂದ್ ಹೆಸರು ಹೇಳ್ದಾಗ್ಲೂ ಪಾಸ್ ಕೊಡ್ತೀರಾ, ಆಮೇಲೆ ಲಾಸ್ಟ್ ಅಲ್ಲಿ ಪೆಪ್ಪೆ ಅಂದಾಗ ಇದು ಇವನ್ ಲೈಫ್, ಇದು ನನ್ ಲೈಫ್, ನಾನ್ ಬರಿತೀನಿ ನನ್ ಲೈಫ್ ನನ್ನದು ಅದೆಲ್ಲ. ಅಂದ್ರೆ ನೋಡಿ ಅದು ಬರೀ 4 ವರ್ಡ್, ಬಟ್ ನಾವ್ ಸಿನಿಮಾ ನೋಡ್ಬೇಕಾದ್ರೆ ಗೊತ್ತಾಗುತ್ತೆ ಒಂದ್ ದೊಡ್ಡ ಗಾತ್ರದ ಡೈಲಾಗ್ ಅದು. ಸೊ ಆ ಪಾಸ್ಗಳೆಲ್ಲ ವರ್ಕ್ ಆಗುತ್ತೆ ಅಲ್ಲಿ. ಆ ಇಂಟರ್ನೇಷನ್ ಫಿಲಮ್ ಬೇರೆ ತರ ಇದೆ. ಮೇ ಬಿ ಪ್ಯೂರ್ ಕಮರ್ಷಿಯಲ್ ಆಡಿಯನ್ಸ್ಗೆ ಗೊತ್ತಾಗದೆ ಇರ್ಬೋದು, ಬಟ್ ಆ ಸಿನಿಮಾ ನೋಡ್ತಾ ಅವನು ಕನೆಕ್ಟ್ ಆಗ್ತಾನೆ, ಅವನು ಈ ಕಲ್ಟಿಗೆ ಕನೆಕ್ಟ್ ಆಗ್ತಾನೆ. ಈ ಕಲ್ಟ್ ಶಾರ್ಟ್ಸ್ ಇದೆ, ಈಗ ಹೀರೋಯಿನ್ ಕೂತಿರ್ತಾಳೆ, ಬ್ಲಡ್ ತಾಯಿ ಮಲಗಿರ್ತಾರೆ, ಇರುತ್ತೆ ಸಿಂಬಾಲಿಕ್ ಶಾರ್ಟ್ಸ್. ಆಮೇಲೆ ಪೆಪ್ಪೆ ಒಂದ್ ಬಕೆಟ್ ನೀರು. ಸೊ ಆತರ ಸಿಂಬಾಲಿಕ್ ಶಾರ್ಟ್ಸ್ ಗಳು ತುಂಬಾ ಮೀನಿಂಗ್ ಗಳು ಇರುತ್ತೆ, ತುಂಬಾ ಸ್ಟೋರಿ ಅರ್ಥ ಇರುತ್ತೆ. ಬಟ್ ಅದನ್ನ ಸಿನಿಮಾ ಫ್ಲೋ ಅಲ್ಲಿ ನೋಡಿದ್ರೆ ಒಂದೊಂದು ಮೀನಿಂಗ್ಸ್ ಇರುತ್ತೆ, ಆಮೇಲೆ ಒಬ್ಬೊಬ್ರಿಗೂ ಒಂದೊಂದು ಮೀನಿಂಗ್ ಸಿಗುತ್ತೆ. ಸೊ ನಾನೆಲ್ಲ ಹೇಳ್ತಾ ಇದ್ದೆ ಪೆಪ್ಪೆ ಫಿಲ್ಮ್ ಆಲ್ಮೋಸ್ಟ್ ಒಂದು ಈ ಪೇಂಟಿಂಗ್ ತರ. ಪೇಂಟಿಂಗ್ ನೋಡಿದಾಗ ಒಬ್ಬೊಬ್ರಿಗೂ ಒಂದೊಂದು ಅವ್ರದೇ ಆದಂತ ಒಂದು, ಸೊ ಆತರ ಒಬ್ಬೊಬ್ರಿಗೂ ಒಂದೊಂದು ಅರ್ಥ ಸಿಗುತ್ತೆ ಸಿನಿಮಾದಿಂದ. ನಾನು ಆ ರೀತಿ ಒಂದು ಸೀನ್ ನೆನಪಿದೆ, ನಾನು ಒಂದು ಒಗಟು ಕೇಳ್ತೀನಿ, ಅದಕ್ಕೆ ಆನ್ಸರ್ ಹೇಳಿ ನಾನು ಆ ಸೀನ್ ಎಕ್ಸ್ಪ್ಲೈನ್ ಮಾಡ್ತೀನಿ. ಓಕೆ. ಇಬ್ರು ಅವಳಿ ಜವಳಿ ಮಕ್ಳು ಇರ್ತಾರೆ, ನೋಡಕ್ ಒಂದೇ ತರ ಇರ್ತಾರೆ, ಬಟ್ ಒಬ್ಬ ರೈಟ್ ಹ್ಯಾಂಡ್ ಬ್ಯಾಟ್ಸ್ಮನ್, ಒಬ್ಬ ಲೆಫ್ಟ್ ಹ್ಯಾಂಡ್ ಬ್ಯಾಟ್ಸ್ಮನ್. ಅಪ್ಪಿದಬ್ಬ ಒಬ್ಬ ಕಳ್ದೋದ್ರೆ ಇನ್ನೊಬ್ಬನ್ನ ಮನೆಯವರ ಆಚೆ ಎಸ್ಬಿಡ್ತಾರೆ. ಅವಳಿ ಜವಳಿ ಮಕ್ಳು, ಒಬ್ಬ ರೈಟ್ ಹ್ಯಾಂಡ್, ಒಬ್ರು ಒಬ್ಬ ರೈಟ್ ಸೈಡ್ ರೈಟ್ ಹ್ಯಾಂಡ್ ಬ್ಯಾಟ್ಸ್ಮನ್, ಒಬ್ಬ ಲೆಫ್ಟ್ ಹ್ಯಾಂಡ್ ಅನ್ಕೊಳ್ಳಿ. ರೈಟ್ ಹ್ಯಾಂಡ್ ಲೆಫ್ಟ್ ಹ್ಯಾಂಡ್ ಅಂದ್ರೆ ಇದು ಚಪ್ಲಿ. ಸೊ ಚಪ್ಲಿ ಅಂದ್ರೆ ಒಂದು ಕಳ್ದೋದ್ರೆ ಇನ್ನೊಂದು. ಈಗ ಆಕ್ಚುಲಿ ಫ್ಯಾಷನ್ ಅಂತ ಏನ್ ಬೇಕಾದ್ರೂ ಹಾಕೊಬಹುದು, ಏನ್ ಬೇಕಾದ್ರೂ ಯಾವ್ದು ಹೊಸ ಶರ್ಟ್ ಯಾವ್ದು ಹಳೆ ಶರ್ಟ್ ಅಂತ ಹೇಳಕ್ಕೆ. ಹೌದು, ಈಗ ಕಿತ್ತೋಗಿದ್ರೆ ಹಾಕೊಂಡು ಅದು ಪರವಾಗಿಲ್ಲ. ಸೊ ನಾನು ಈ ಸೀನ್ ಏನ್ ಕೇಳಿದೆ ಅಂದ್ರೆ, ನಿಮ್ ಸಿನಿಮಾದಲ್ಲಿ ಒಂದು ಸೀನ್ ಇದೆ, ನಾವ್ ಯೂಶಲಿ ಮಾತಾಡ್ತೀವಲ್ಲ, ನನ್ನ ಹೆಗಡನ ನಿಮ್ ಮನೆ ಹತ್ರ ಬರಲ್ಲ ಹೋಗು ಅಂತ, ಆ ರೀತಿ ಇದೊಂದು ಸಿಂಬಾಲಿಕ್ ಸೀನ್ ಇಟ್ಟಿದ್ದಾರೆ ಡೈರೆಕ್ಟರ್. ಅದು ಅಂದ್ರೆ ಫಸ್ಟ್ ಲಾಸ್ಟ್ ಕನೆಕ್ಟ್ ಮಾಡ್ತಾರೆ, ಅದು ತುಂಬಾ ಚೆನ್ನಾಗಿ. ಈ ರೀತಿ ಸಿಂಬಾಲಿಕ್ ಸೀನ್ಗಳು ತುಂಬಾ ಇದೆ. ನೀವ್ ಹೇಳ್ದಂಗೆ ಪೇಂಟಿಂಗ್ ಪೆಪ್ಪೆ ಒಂದು ಮಾಸ್ ಪೇಂಟಿಂಗ್. ಸೊ ಮೇ ಬಿ ರಿಪೀಟ್ ಆಡಿಯನ್ಸ್ ಜಾಸ್ತಿ ಇರ್ತಾರೆ. ಆಮೇಲೆ ಹೆಚ್ಚಿಗೆ ಸಲ ನೋಡಿದಷ್ಟು ಇದು ವೈನ್ ತರ, ಅಂದ್ರೆ ಹೆಚ್ಚಿಗೆ ಆದಷ್ಟು ರುಚಿ ಜಾಸ್ತಿ ಅನ್ನೋ ತರ. ಯಾಕಂದ್ರೆ ತುಂಬಾ ಕನೆಕ್ಟಿಂಗ್. ಫಸ್ಟ್ ಟೈಮ್ ನೋಡಿ ಆಚೆ ಬಂದಂಗೆ ನಾನೇ ಅಂದ್ರೆ ಇಡೀ ರಾತ್ರಿ ಕೊರೆಯುತ್ತಿರುತ್ತೆ ಬೆಳಿಗ್ಗೆ. ಅಂದ್ರೆ ನಾವಿನ್ನ ಕತೆ ಮಾಡ್ತಾ ಇರ್ತೀವಿ, ಮೋಸ್ಟ್ಲಿ ಆಮೇಲೆ ರಿಯಲೈಸ್ ಅದಕ್ಕೆ ಕನೆಕ್ಟ್ ಆಯ್ತು ಅದಕ್ಕೆ ಅದು ಅಂತ.
ಸೊ ನಾನು ಇನ್ನೊಂದ್ಸಲ ರಿಲೀಸ್ ಆಗಿಲ್ಲ, ನಾನು ಪ್ರೊಡ್ಯೂಸರ್ ಕೇಳಕ್ಕಾಗಿಲ್ಲ, ಬಟ್ ನಾನು ವೆಯ್ಟ್ ಮಾಡ್ತಾ ಇದ್ದೀನಿ ಕೆಲವು ಡಾಟ್ಸ್ ಕನೆಕ್ಟ್ ಮಾಡ್ಕೊಳ್ಳಿ. ಸೊ ಮೇ ಬಿ ಆಡಿಯನ್ಸ್ಗೂ ಅಂದ್ರೆ ಅಫ್ಕೋರ್ಸ್ ವಿಸಲ್ ಹೊಡೆಯೋ ಸೀನ್ಗಳಿದೆ, ಇಂಟ್ರೋಲ್ ಇರ್ಬೋದು, ಆ ರೀತಿವೆಲ್ಲ ಕ್ಲೈಮ್ಯಾಕ್ಸ್ ಆ ರೀತಿವೆಲ್ಲ ಇದಾವೆ ಎಲಿವೇಶನ್ ಸೀನ್ಗಳು. ಅದು ಬಿಟ್ಟು ತುಂಬಾ ಕನೆಕ್ಟಿಂಗ್ ಮಾಡ್ಕೊಳ್ಳೋದು ಆ ರೀತಿ ಎಲ್ಲ. ಈಗ ಏನು OTT ಅಡಿಕ್ಟ್ ಆಗಿದ್ದಾರೆ ಅಂತ ಹೇಳ್ತಾರ, ಅವ್ರಿಗೆಲ್ಲ ಪೆಪೆ ಥಿಯೇಟರ್ ಸಿನಿಮಾ. ಅವರೆಲ್ಲ ಥಿಯೇಟರ್ ಬಂದ್ರೆ ಹ್ಯೂಜ್ ಮ್ಯೂಸಿಕ್ ಇರ್ಬೋದು, ಅಥವಾ ನೀವು ನಿನ್ ಚಿಕ್ಕಪ್ಪ ಬಂದಾಗ ವೈಟ್ ಶಾರ್ಟ್ಸ್ ಗಳಿರ್ಬೋದು, ಅವೇನೋ ಒಂದು ಮಜಾ ಕೊಡುತ್ತೆ. ಆಮೇಲೆ ಇನ್ನೊಂದೇನಂದ್ರೆ ಈಗ ಈ ಸಿನಿಮಾದಲ್ಲಿ ಒಂದಷ್ಟು ಅಡ್ರಿನಲಿನ್ ಕೊಡುತ್ತೆ, ರಶ್ ಕೊಡುತ್ತೆ. ಬಟ್ ಕ್ಲೈಮ್ಯಾಕ್ಸ್ ಅಲ್ಲಿ ಒಂಥರ ಸೈಲೆನ್ಸ್ ಕ್ರಿಯೇಟ್ ಮಾಡುತ್ತೆ. ಹೌದು, ಒಂಥರ ನೋಡ್ಕೊಂಡು ಇಷ್ಟು ನೋಡ್ಕೊಂಡು ಇದೆ ಅಂತ ಒಂದಷ್ಟು ಸೈಲೆನ್ಸ್ ನ ಕ್ರಿಯೇಟ್ ಮಾಡಿ ಯೋಚನೆ ಮಾಡ್ಸುತ್ತೆ ಅನ್ಸುತ್ತೆ ಆಡಿಯನ್ಸ್. ಹೌದು, ಅಂದ್ರೆ ಎವ್ರಿ ಸೀನ್ ಡೆಪ್ತ್ ಇದೆ. ಅದೊಂದು ಅಲ್ಲೊಂದು ಜಾನಪದ ಕತೆ ಇರ್ಬೋದು, ಇಲ್ಲ ಒಬ್ರು ಮೈಗ್ರೇಟ್ ಆದವ್ರದ್ದು ಒಂದು ಕತೆ ಇರ್ಬೋದು, ಅದ್ ಬಿಟ್ಟು ಒಂದು ಕಮರ್ಷಿಯಲ್ ಇವತ್ತಿನ ದಂಧೆದಾರಕ್ಕೆ ಏನ್ ಹೋಗ್ತಿದೆ ಅದ್ರದ್ದೊಂದು ಕತೆ ಇರ್ಬೋದು. ಒಂದ್ ಸಿಂಗಲ್ ಲೈನ್ ಇದ್ರು ಇಷ್ಟು ಡೆಪ್ತ್ಗಳ ಕತೆನ ನಮ್ಗೆ ಫ್ಲೋ ಅಲ್ಲಿ ಹೇಳ್ತಾರೆ. ಆಮೇಲೆ ಒಂದೊಂದ್ ಕ್ಯಾರೆಕ್ಟರ್ ಒಂದ್ ಕತೆ. ಹೌದು, ಅವ್ರವ್ರದ್ದು ಕತೆ, ಪರ್ಸನಲ್ ಕತೆಗಳು. ಹೌದು, ಬರೀ ಸಿನಿಮಾದ ಒಂದ್ ಸ್ಟೋರಿ ಇಲ್ದೆ ಅವ್ರದ್ದು ಪರ್ಸನಲ್. ನಮಗ್ ಪೆಪೆ ನೋಡಿದಾಗ ಹೀರೋ ಎಲಿವೇಶನ್ ಕಂಡ್ರು ಅಲ್ಲಿ ಹೋದ್ರೆ ಒಂದೊಂದ್ ಕ್ಯಾರೆಕ್ಟರ್ಗೂ ಅವ್ರದೇ ಆದಂತ ಒಂದ್ ಕತೆ ಇದೆ. ಪೊಲಿಟಿಷಿಯನ್ ಅವನದೇನೋ ಒಂದ್ ಕನ್ಸಿನ ಕತೆ ಇದೆ, ಇನ್ನೊಬ್ಳು ಒಂದು ರಿವೆಂಜ್ ಡ್ರಾಮಾಗೋಸ್ಕರ ಅವಳು ಯಾವ ಲೆವೆಲ್ಗೆ ಹೋಗಕ್ಕೂ ರೆಡಿ ಅನ್ನೋದೊಂದು ಇದೆ. ಸೊ ಆ ರೀತಿ ಎಲ್ಲ ಒಂದು ಸ್ಟ್ರಗಲ್ ಇದೆ. ಹೌದು, ಸೊ ತಾಯಿ ಇದೊಂದು ಕ್ಯಾರೆಕ್ಟರ್ ಪಾಪ ಥ್ರೂಟ್ ಹೇಳ್ಕೊಂಡ್ ಕೊನೆಗೆ. ಸೊ ತುಂಬಾ ಚೆನ್ನಾಗಿ ಬಂದಿದೆ ಪೆಪೆ, ನಾವೇನ್ ನೋಡಿದೀವಿ. ಒಂದ್ ದೊಡ್ಡ ಮೈಲಿಗಲ್ ಆಗ್ಬೋದು ಅಂತ ಒಂದು ಭರವಸೆನೂ ಇದೆ, ಆಶಯನೂ ಇದೆ. ನೀವ್ ವರ್ಕ್ ಮಾಡಿರೋರಲ್ಲಿ ಫೇವ್ರೆಟ್ ಡೈರೆಕ್ಟರ್ಸ್? ಕೋರ್ಸ್ ಈ ಎಪಿಸೋಡ್ಗೆ ನನ್ನ ಹೆಸರು ಹೇಳ್ಬೋದು. ಇಲ್ಲ ಆಕ್ಚುಲಿ ಒಂದು ಸಲ ಪ್ರೇಮಕರು ಹೇಳಿ ಸಖತ್ ಖುಷಿ ಅಂದ್ರೆ ಆ ಕ್ಯಾರೆಕ್ಟರ್ ಆ ತರ ಇದೆ. ಆಮೇಲೆ ರಾಮ್ ಕಾಮ್ ಮಾಡಿದ್ರೆ ಅಷ್ಟೇ ಒಂಥರ ಪಾಸಿಟಿವ್ ಮೂಡ್ ಇರುತ್ತೆ. ಡೈಲಿ ನಾವು 3-4 ಮಂತ್ ಶೂಟ್ ಮಾಡಿದ್ರು ಇಡೀ ಶೂಟ್ ಅಲ್ಲಿ ನಾವು ಅದೇ ಫೀಲಿಂಗ್ ನ ಕ್ಯಾರಿ ಮಾಡ್ಕೊಂಡು ಹೋಗ್ತಾ ಇರ್ತೀವಿ. ಖುಷಿಯಾಗಿರುತ್ತೆ. ನಾವು ಒಂದು ಸಲ ಆದ್ಮೇಲೆ ನಾನು ಎದುರು ಪಿಕ್ಚರ್ ಫಸ್ಟ್ ಕಳಿಸ್ತಿದ್ರಾ? ಸಖತ್ ಕಳಿಸ್ತಾ ಇದೆ. ಒಂದು ಸಲ ಪಿಕ್ಚರ್ ಆದ್ಮೇಲೆ ಆಕ್ಚುಲಿ ಒಂದು ಸರಳ ಪ್ರೇಮಕತೆ ಟೈಮಲ್ಲಿ ಪೆಪೆ ರಿಲೀಸ್ ಆಗುತ್ತೆ, ಒಂದು ಸರಳ ಪ್ರೇಮಕತೆ ಆಗುತ್ತೆ ಅಂತ ಒಂದು ಪಾಯಿಂಟ್ ಬಂತು. ನಾನು ಟ್ರೈಲರ್ ನೋಡಿದೆ ಪೆಪೆ, ಅಂದ್ರೆ ಶೋರಿಲ್ ತರ ರಫ್ ಕಟ್ ಮಾಡಿದ್ದ ಮನು ಅವತಾರ ಪುರುಷ ಎಡಿಟ್ ಹೋಗಿದಾಗ ನೋಡಿದೆ. ನಾನು ಡಿಸೈಡ್ ಮಾಡಿದೆ ಪೆಪ್ಪೆ ಆದ್ಮೇಲೆ ಜನ ವಿನಯ್ ಸರ್ನ ಪೆಪ್ಪೆ ತರನೇ ನೋಡಕ್ ಇಷ್ಟ ಪಡ್ತಾರೆ, ಒಂದು ಸರಳ ಪ್ರೇಮಕತೆ ತರ ನೋಡಕ್ ಇಷ್ಟ ಪಡಲ್ಲ. ಮೇ ಬಿ ಓಪನಿಂಗ್ ಇನ್ನೊಂಚೂರು ದೊಡ್ಡ ಹ್ಯೂಜ್ ಆಗಿ ಸಿಗ್ಬೋದು ನನಗೆ, ಬಟ್ ಜನ ಆ ಕ್ಯಾರೆಕ್ಟರ್ ಫಿಕ್ಸ್ ಆಗಿರ್ತಾರೆ, ಹೊಡಿಬೇಕು ಅವನು ಎದ್ದೇಳ್ಬೇಕು, ಹಂಗೆ ಅಗ್ರೆಸಿವ್ ಇರ್ಬೇಕು ಅಂತ. ಸೊ ಬೆಟರ್ ನಾನು ಪೆಪ್ಪೆ ಬಿಫೋರ್ ಬರೋದೇ ಬೆಟರ್ ಅಂತ ನನ್ಗನ್ಸಿ. ನಂಗೆ ಎಷ್ಟು ಇದಿಷ್ಟ ಅಷ್ಟೇ ನಂಗೆ ರಾಮ್ ಕಾಮ್ ತುಂಬಾ ಇಷ್ಟ. ಸೊ ಪೆಪ್ಪೆ ಆದ್ಮೇಲೆ ರಾಮ್ ಕಾಮ್ ಅಂತ 100% ಮಾಡೇ ಮಾಡ್ತೀನಿ. ಸರ್ ಇದು ಫಸ್ಟ್ ಕ್ವಶನ್ ಕೇಳಿದ್ದು ಯಾವ ಡೈರೆಕ್ಟರ್ ಇಷ್ಟ ಅಂತ ಸುಮ್ಮನೆ ಅದು ಕೇಳಿದ್ದು. ಅಂದ್ರೆ ಪ್ರತಿ ಡೈರೆಕ್ಟರ್ದು ನೀವು ವರ್ಕ್ ಮಾಡೋದು ಅವರಿಂದ ಏನ್ ಟೇಕ್ ನಿಮಗೆ ಸರ್? ಪ್ರತಿ ಪ್ರಕಾಶ್ ಸರ್ ಇಂದ ಹಿಡಿದು ಪ್ರಕಾಶ್ ಸರ್ ಅಂದ್ರೆ ಅವ್ರ ಟೇಕಿಂಗ್ ಸ್ಟೈಲ್ ಈಸಿ ಅನ್ಸಿದ್ದು, ಅವ್ರದ್ದು ಏನಾದ್ರು ಒಂದು ವೆರೈಟಿ ಅದಕ್ಕೆ ಡಿಸಿಪ್ಲಿನ್ ಇರೋದು. ಈಗ ನಮ್ದು ಉಲ್ಟಾ, ನಾನ್ ಪೆಪ್ಪೆನ ನೋಡಿರೋದು ನಮ್ದ್ರಲ್ಲಿ ಸರ್ 6 ಗಂಟೆಗೆ ನಾನು ಮನೆ ಕಳಿಸ್ತೀನಿ ಅಂತ ಏನ್ ರಾತ್ರಿ 2 ಗಂಟೆವರೆಗೂ ಮಾಡ್ತೀನಲ್ಲ, ಅವಾಗ ಒಂದು ಆಂಗಲ್ ಗೊತ್ತಾಗ್ತಿತ್ತು ವಿನಯ್ ಸರ್ ಅವ್ರ ಪೆಪ್ಪೆ ಬಂದಿದ್ದಾನೆ ಬಟ್ ಮಾತಾಡಕ್ ಆಗ್ತಿಲ್ಲ ಅಷ್ಟೇ ಅಂತ. ಮತ್ತೆ ಪ್ರಮೋಷನ್ ಟೈಮ್ ಅಲ್ಲಿ ಒಂದಷ್ಟು ಡಿಸ್ಟರ್ಬ್ ಮಾಡ್ತಿದ್ರಲ್ಲ, ಎಲ್ಲ ಜನ ಸೇರ್ಸ ಆ ರೀತಿ ಎಲ್ಲ ಪೆಪ್ಪೆಗೆ ಇಷ್ಟ ಆಗಲ್ಲ ಅಂತ ಗೊತ್ತಾಗ್ತಿತ್ತು. ಈಗ ಪ್ರಕಾಶ್ ಅವ್ರ ಸಿದ್ಧಾರ್ಥ ಅಲ್ಲಿ ಅದೇ ಫಸ್ಟ್ ಪಿಕ್ಚರ್. ಸೊ ಪ್ರತಿಯೊಂದು ಹೊಸದೇ ನಿಮ್ಗೆ, ಪ್ರತಿಯೊಂದು ಹೊಸದು. ಆಮೇಲೆ ಡೈಲಾಗ್ಸ್ ನಮ್ಮ ಫೇಸ್ಗೆ ಚೇಂಜ್ ಮಾಡೋದಂತ ಹೇಳ್ಕೊಟ್ಟು ನಾಯಂತೂ ಈಗ ಲೈನ್ಸ್ ಏನಿದೆ ಅದನ್ನೇ ಹೇಳ್ಬೇಕು ಅಂತ, ಬಟ್ ಅದನ್ನ ನಾವ್ ಹೆಂಗ್ ಮಾತಾಡ್ತೀವಿ ನಮ್ ವರ್ಡ್ಸ್ ಯೂಸ್ಕೊಂಡು, ಯಾಕಂದ್ರೆ ಆ ಕ್ಯಾರೆಕ್ಟರ್ ನಮ್ಗೆ ಇತ್ತು ಕಾಲೇಜ್ ಹುಡುಗಂದು. ಸೊ ಹೆಂಗ್ ಬೇಕಾದ್ರೂ ಮಾತಾಡ್ಬೋದಾಯ್ತು, ನಾವ್ ಹೆಂಗ್ ಮಾತಾಡ್ತೀವಿ ಹಂಗೆ ಮಾತಾಡ್ಬೋದಾಯ್ತು. ಸೊ ಅದನ್ನ ಹೆಂಗ್ ಚೇಂಜ್ ಮಾಡ್ಕೊಂಡು ಹೆಂಗ್ ಕಂಫರ್ಟಬಲ್ ಮಾಡ್ಕೊಂಡು ಲೈನ್ಸ್ ನ ಹೇಳಕ್ಕೆ ಸಾಧ್ಯ ಅಂತ ಪ್ರಕಾಶ್ ಅವರು ಅದೊಂದಷ್ಟು ಹೇಳ್ಕೊಟ್ರು. ಅದು ತುಂಬಾ ಹೆಲ್ಪ್ ಆಯ್ತು. ಆಮೇಲೆ ಅವಾಗ ತುಂಬಾ ಕ್ಯಾಶುವಲ್ ಆಯ್ತು ಮಾತಾಡೋ ಸ್ಟೈಲು, ಇಲ್ಲ ಡೈಲಾಗ್ ತುಂಬಾ ಕ್ಯಾಶುವಲ್ ಆಯ್ತು. ಇವರು ಇದರಲ್ಲಿ ರನ್ನ ಆಂಟನಿ ಅವರು ಆಲ್ಮೋಸ್ಟ್ ನಿಮ್ ಬ್ರದರ್ ತರಾನೇ ಇದ್ರು.
ಸೊ ಅದು ತುಂಬಾ ಕಂಫರ್ಟಬಲ್ ಆಗಿತ್ತು ಶೂಟ್, ಯಾಕಂದ್ರೆ ಎಲ್ಲರೂ ಒಟ್ಟಿಗೆ ಎಲ್ಲ ಫ್ರೆಂಡ್ಸೇ ಇದ್ರು ಶೂಟ್ ಅಲ್ಲಿ, ಎಲ್ಲ ಒಟ್ಟಿಗೆ ಶೂಟ್ ಮಾಡ್ತಾ ಇದ್ವಿ. ಸೊ ಈ ಒಂದು ಸೀನ್ ಹೆವಿ ವೈರಲ್, ಸರ್ಪ್ರೈಸ್ ಅಂತ ನಿಮಗೆ ಸರ್ಪ್ರೈಸ್ ಆಗುತ್ತಲ್ಲ, ಅದು ಪ್ರಪೋಸ್ ಸೀನ್ ಅದು ಹಿಂದಿಲೆಲ್ಲ ವೈರಲ್ ಆಗ್ತಿದೆ, ನಾನು ನೋಡಿದೀನಿ. ಅದಕ್ಕೆ ಹಿಂದಿ ಡಬ್ಬಿಂಗ್ ಆಗಿ ವೈರಲ್ ಆಗ್ತಿದೆ. ಕರೆಕ್ಟ್. ಆ ಸೀನ್ ಅದು ಇದ್ರ ಸೀನ್ ಕರೆಕ್ಟ್. ಆ ರಿಂಗ್ ಕೂಡ ಇದರಲ್ಲಿ ನೋಡೋದು. ಆಮೇಲೆ ಕರಮ್ ಅಲ್ಲಿ ಮೋಸ್ಟ್ಲಿ ಪಾಸಸ್ ಇಟ್ಕೊಂಡು ಅಂದ್ರೆ ಪ್ರಾಬ್ಲಮ್ ಇತ್ತು, ತುಂಬಾ ಫಾಸ್ಟ್ ಆಗಿ ಡೈಲಾಗ್ಸ್ ಇರ್ತಿತ್ತು. ಸೊ ಅದನ್ನ ಹೆಂಗೆ ಸ್ಲೋ ಮಾಡಿ ಆರಾಮಾಗಿ ಹೇಳ್ಬೋದು, ಎಲ್ಲೆಲ್ಲಿ ಪಾಸ್ ಇಡ್ಬೇಕು ಅಂತ ಕರಮ್ ಮಾಡಿ ನಿಮ್ಮಿಂದ ಬಿಡಿ. ಅನಂತ ನಸ್ರತ್ನಲ್ಲಿ ಆಕ್ಚುಲಿ ಅಂಡರ್ ಕರೆಂಟ್ ಅಲ್ಲಿ ತುಂಬಾ ಜನಕ್ಕೆ ಇಷ್ಟ ಆಗಿದ್ ಮೂವಿ ಅನಂತ ನಸ್ರತ್. ಮೇ ಬಿ ಅಂದ್ರೆ ಸುಮ್ನೆ ನಾವು ಬ್ಲೇಮ್ ಮಾಡ್ತೀವಿ ಅಂತಲ್ಲ, ರಾಂಗ್ ರಿಲೀಸ್ ಇರ್ಬೋದು ಅನ್ಸ್ತು ನಂಗೆ ತುಂಬಾ ಸಲ. ಅದು ಯಾಕಂದ್ರೆ ನಮ್ ಟೀಮ್ ಅವರೇ ಮಾಡಿರೋದ್ರಿಂದ ಪಕ್ಕನೆ ಬಂತದು ಮೂವಿ. ನಾನು ಆಕ್ಚುಲಿ ಅನಂತ ನಸ್ರತಲ್ಲಿ ಹೆಂಗ್ ಕಲ್ತಿದ್ದೆ ಅಂದ್ರೆ, ಇದು ನಮ್ಗೆ ನಮ್ಮ ಮುಸ್ಲಿಂ ಡೈರೆಕ್ಟರ್ಸ್ ಕಲ್ಸ್ಕೊಟ್ಟಿದ್ದೆ. ಯಾಕಂದ್ರೆ ಅವ್ರ ಜೊತೆ ಒಂದಷ್ಟು ವಿಜಯ್ ರವಿ ಅವರು ಧೀರಜ್ ಅವರು ಅವ್ರು ಇದ್ ಮಾಡ್ಕೊಟ್ಟಿದ್ದು. ನಾನು ತುಂಬಾ ಒಳಗಡೆ ಮಾತಾಡ್ತಿದ್ದೆ, ಆಚೆ ಮಾತಾಡ್ತಿರ್ಲಿಲ್ಲ. ಸೊ ಓಪನ್ ಅಪ್ ಆಗಿ ಮಾತಾಡಿ ಆಮೇಲೆ ತುಟಿನ ಲಿಪ್ ಯೂಸ್ ಮಾಡ್ಕೊಂಡು ಮಾತಾಡೋದು ಆಕ್ಚುಲಿ ಅನಂತ ನಸ್ರತ್ ಕಲ್ತಿದ್ದೆ. 10 ಅಲ್ಲಿ ಕಲ್ತ್ಕೊಂಡೆ. ನಿಮ್ಮ ಇದರಲ್ಲಿ ಕಾಮಿಡಿ ಟೈಮ್. ಆಮೇಲೆ ಡೈಲಾಗ್ಸ್ ನ ಹೆಂಗೆ ಮುಂಚೆನೆ ನಂಗೆ ಪ್ರಿಪೇರ್ ಮಾಡಿ ಅಭ್ಯಾಸ, ಬಟ್ ಇಲ್ಲಿ ಆನ್ ಸ್ಪಾಟ್ ಅಲ್ಲಿ ಒಂದು ಡೈಲಾಗ್ ಚೇಂಜ್ ಆದಾಗ ಅದನ್ನ ಹೆಂಗ್ ಎತ್ಕೊಂಡು ಇಮಿಡಿಯೇಟ್ ಆಗಿ ಆಕ್ಟ್ ಮಾಡೋದು ನಿಮ್ ಇದರಿಂದ ಕಲ್ತ್ಕೊಂಡೆ. ಯಾಕಂದ್ರೆ ಆ ಲ್ಯಾಂಗ್ವೇಜ್ ಅಷ್ಟು ಸಿಂಪಲ್ ಆಗಿರ್ತಾ ಇತ್ತು. ಆಮೇಲೆ ಕಾಮಿಡಿ ಟೈಮಿಂಗ್ ಎಲ್ಲಿ ಎಕ್ಸಾಕ್ಟ್ ಆಗಿ ಪಂಚ್ ಮಾಡೋದು ಅದು ನಿಮ್ಮಿಂದ ಕಲ್ತ್ಕೊಂಡೆ. ಆಮೇಲೆ ಶ್ರೀಲೇಶ್ ಅವರಿಂದ ಒಂದಷ್ಟು ಐಬಾಲ್ ಮೂವ್ಮೆಂಟ್ಸ್ ಕಲ್ತ್ಕೊಂಡೆ. ಹೆಂಗ್ ಒಂದ್ ಕಡೆಯಿಂದ ಒಂದ್ ಶಿಫ್ಟ್ ಆಗೋದು, ಒಂದು ಲುಕ್ ಗಿಂತ ಮುಖ ಟರ್ನ್ ಮಾಡೋಕ್ಕಿಂತ ಮುಂಚೆ ಫಸ್ಟ್ ಕಣ್ಣಲ್ಲಿ ಹೆಂಗೆ ಶಿಫ್ಟ್ ಆಗಿ ಆಮೇಲೆ ಹೆಂಗೆ ಫೇಸ್ ನ ಶಿಫ್ಟ್ ಮಾಡೋದು, ಕಣ್ಣಲ್ಲಿ ಒಂದಷ್ಟು ಆಕ್ಟಿಂಗು ಇಲ್ಲ ಎಕ್ಸ್ಪ್ರೆಷನ್ ಮಾಡೋದು ಶ್ರೀಲೇಶ್ ಅವರಿಂದ ಕಲ್ತ್ಕೊಂಡೆ. ಅದೇ ಎವ್ರಿ ಪಿಕ್ಚರ್ ಅಲ್ಲಿ ಅದನ್ನೇ ಆಕ್ಚುಲಿ ಫುಲ್ ಆಕ್ಟರ್ ಆಗಿ ಮೋಲ್ಡ್ ಮಾಡೋದು. ಇವಾಗ ಹೇಳಿದ್ರೆ ಆಕ್ಚುಲಿ 10 years ಮುಂಚೆ ಹೆಂಗಿತ್ತು ಇವಾಗ ಹೆಂಗಿತ್ತು ಅಂತ ಎಲ್ಲರೂ ಇನ್ಪುಟ್ಸ್. ಆಮೇಲೆ ಜೊತೆಗೆ ಕೋ-ಆರ್ಟಿಸ್ಟ್ ತುಂಬಾ ಹೆಲ್ಪ್ ಮಾಡ್ತಾರೆ, ಅದರಲ್ಲೂ ಸಖತ್ ಹೆಲ್ಪ್ ಮಾಡ್ತಾರೆ. ಈ ಮೂವಿಲಿ ನಿಮ್ ತಾಯಿಯವರು ಮೂರನೇ ಪಿಕ್ಚರ್ ಆಕ್ಚುಲಿ ಅಲ್ಲ. ಬಟ್ ಇದ್ರಲ್ಲಿ ತಾಯಿ ಮಗಂದು ರೋಲ್ ಚೆನ್ನಾಗಿದೆ ಈ ಮೂವಿ. ಇದ್ರಲ್ಲಿ ಒಂದಷ್ಟು ಸೆಂಟಿಮೆಂಟ್ಸ್ ತಾಯಿ ಮಗಂದು ರೋಲು, ಆಮೇಲೆ ಅವರಿಬ್ರು ಹೇಗಿರ್ತಾರೆ ಜೊತೆಗೆ ಅವರಿಬ್ರು ಮಾತಾಡೋ ಸ್ಟೈಲು, ಅದು ಯೂನಿಕ್ ಇದ್ದ ಸ್ವಲ್ಪ ಬೇರೆ ತರ ಇದೆ. ಜೊತೆ ಥರ್ಡ್ ಪಿಕ್ಚರ್ ಅವರಿಬ್ರದ್ದು ಆ ರಿಲೇಶನ್ಶಿಪ್ ನಮ್ಗೆ ತುಂಬಾ ಇಷ್ಟ. ಇದ್ರಲ್ಲಿ ಎಲ್ಲಾ ಕ್ಯಾರೆಕ್ಟರ್ ರಿಲೇಶನ್ಶಿಪ್ಸ್ ಒಂಥರ ತುಂಬಾ ಚೆನ್ನಾಗಿದೆ. ನಿಮ್ದು ಚಿಕ್ಕಪ್ಪ ಅವ್ರದ್ದು ಇರ್ಬೋದು ಸಿನಿಮಾದೊಳಗಿನ, ನಮ್ದು ಚಿಕ್ಕಪ್ಪ ಅವರು ಮದರ್ದು, ಆಮೇಲೆ ಹೀರೋಯಿನ್ ಜೊತೆ ಇನ್ನೊಂಥರ ರಿಲೇಶನ್ಶಿಪ್. ಅವ್ನ್ ಮಾತಾಡ್ಬೇಕಾದ್ರೆ ತೋರ್ಸಲ್ಲ, ಬಟ್ ಆಮೇಲೆ ಆ ಸ್ಕೂಲ್ ಹತ್ರ ಹೋಗಿ ಅವ್ನ್ ಲವ್ ತೋರಿಸ್ತಾನೆ, ಅವಳಿಗೆ ತೋರ್ಸಲ್ಲ. ಕರೆಕ್ಟ್. ಬಟ್ ಬೇರೆಯವ್ರ ಮುಖಾಂತರ ತೋರಿಸ್ತಾನೆ. ಅವರ ಲವ್ ಲ್ಯಾಂಗ್ವೇಜ್ ಒಂಥರ ಬೇರೆ. ಅಂದ್ರೆ ಎಲ್ಲ ಅಡಕವಾಗಿದೆ ಆ ಪೆಪ್ಪೆಲಿ. ಕ್ಯಾಸ್ಟಿಸಮ್ ಇರ್ಬೋದು, ಇಲ್ಲ ಅವ್ರದ್ದು ಫೆಮಿನಿಸಮ್, ಹೌದು, ಅದ್ರ ಬಗ್ಗೆ ತುಂಬಾ ಮಾತಾಡಿದ್ದಾರೆ. ಅದ್ರ ಬಗ್ಗೆ ತುಂಬಾ ಮಾತಾಡಿದ್ದಾರೆ, ಕ್ಯಾಸ್ಟ್ ಬಗ್ಗೆ ತುಂಬಾ ಮಾತಾಡಿದ್ದಾರೆ. ಆಮೇಲೆ ಫ್ಯಾಮಿಲಿ ಪ್ರೆಷರ್ಸ್, ರೆಸ್ಪೆಕ್ಟ್ ಅದೆಷ್ಟು ಇಂಪಾರ್ಟೆಂಟ್. ಪಾಲಿಟಿಕ್ಸ್ ಬಗ್ಗೆ, ಹೌದು, ಎಲ್ಲಾದ್ರದ್ದು ಒಂದಷ್ಟು ವಿಷಯ ಎಷ್ಟು ಹೇಳ್ಬೇಕು ಅಷ್ಟೇ. ಹೌದೌದು. ಪಬ್ಲಿಸಿಟಿ ಎಷ್ಟು ಮಾಡಿ ಸರ್, ಫಸ್ಟ್ ಅನ್ನೋರ್ ಕರ್ದಲ್ಲೆಲ್ಲ ಅನೌನ್ಸ್ ಮಾಡಿದ್ರೆ ಇಟ್ಟು, ಆಮೇಲೆ ಒಂದು ಪಾಯಿಂಟ್ ಆದ್ಮೇಲೆ ಒಂದು ರೆಗ್ಯುಲರ್ ಪಬ್ಲಿಸಿಟಿ ಇತ್ತು. ಪೇಪರ್ ಆಡ್ಸ್, ಹೋರ್ಡಿಂಗ್ಸ್, ರೋಡ್ ಪೋಸ್ಟರ್ಸ್, ಡಿಸ್ಟ್ರಿಬ್ಯೂಟರ್ಸ್ ಅವ್ರು ಏರಿಯಾ ತಗೊಳ್ಳೋರು ಆ ರೀತಿ ಎಲ್ಲ. ಇನ್ನೊಂದು ಪಾಯಿಂಟ್ ಆದ್ಮೇಲೆ ಯಾವಾಗ ಸೋಷಿಯಲ್ ಮೀಡಿಯಾ ಎಲ್ಲ ಎವಾಲ್ವ್ ಆಯ್ತು, ಸೊ ಸ್ವಲ್ಪ ಫೇಕ್ ಪಬ್ಲಿಸಿಟಿಗೂ ಶುರುವಾದ. ನಾವ್ ಹಿಟ್ಟಾಗಿಲ್ಲ ಅಂದ್ರೂ ಹಿಟ್ ಅಂತ, ಸಾಂಗ್ ಹಿಟ್ ಅಂತ ತೋರ್ಸ್ಕೊಳ್ಳೋದು, ಅಥವಾ ಮಿಲಿಯನ್ಸ್ ಓಡಿಸೋದು. ಯಾಕಂದ್ರೆ ಕೆಲವು ಮೂವಿಗೆ ವರ್ಕ್ ಆದೋ. ಇವನ್ ನಾನು ಕೆಲವೊಂದು ಮಾಡಿದ್ದೀನಿ ಫೇಕ್, ಅಂದ್ರೆ ಬೂಸ್ಟ್ ಮಾಡೋದು. ಸೊ ಈಗ ಇವತ್ತಿಗೆ ಬಟ್ ಏನೇ ಆದ್ರೂ ಅಲ್ಟಿಮೇಟ್ಲಿ ವಿನಾಗ್ ಕಂಟೆಂಟ್, ಅದ್ ನಮ್ಗೆ ಎಲ್ಲರಿಗೂ ಗೊತ್ತಿರುತ್ತೆ. ಆದ್ರೂ ಕೆಲವೊಂದ್ಸಲ ಅಂದ್ರೆ ನಾವ್ ಮಾತು ಕೇಳ್ತೀವಿ, ಯಾವತ್ತು ಜನ ಒಳ್ಳೆ ಸಿನಿಮಾ ಸೋಲ್ಸಲ್ಲ, ಕಂಟೆಂಟ್ ಇಲ್ಲ ಅಂದ್ರೆ ಮೂವಿ ಗೆಲ್ಲಲ್ಲ ಅಂತ. ಬಟ್
ಇರೆಸ್ಪೆಕ್ಟಿವ್ ರಿಸಲ್ಟ್ಸ್ ನಾವು ನೋಡಿದ್ವಿ, ಬಾಕ್ಸ್ ಆಫೀಸ್ ರಿಸಲ್ಟ್ಸ್ ಆವರೇಜ್ ಮೂವಿಗಳು ತುಂಬಾ ದುಡ್ಡು ಮಾಡಿರೋದು ನೋಡಿದ್ವಿ. ಈಗ ಏನೋ ವರ್ಕ್ ಆಗಿದೆ ಅಂತ ಹೇಳಿ ಸುಮ್ಮನೆ ಆಗ್ತೀವಿ ನಾವು. ತುಂಬಾ ಒಳ್ಳೆ ಮೂವೀಸು ಈಗ ಪಿಕಪ್ ಆಗ್ತೀವಿ ಅಂತ ಹೇಳಿ ಪಿಕಪ್ ಆಗದೆ ಇರೋದು ಹೋಗಿದೆ. ಸೊ ಈ ನೆಗೆಟಿವ್ ಪಬ್ಲಿಸಿಟಿ ಮತ್ತೆ ಈ ರೀತಿ ಫೇಕ್ ಪಬ್ಲಿಸಿಟಿ ಸಿನಿಮಾಗೆ ಇಂಪಾರ್ಟೆಂಟ್ ಅಥವಾ ಹೇಗೆ ವರ್ಕ್ ಆಗ್ತಿದೆ ಈಗ ಹೇಗೆ ಅಂತ ಹೇಳಿ ಸರ್? ಅದೇ ಮೇನ್ ಪಬ್ಲಿಸಿಟಿ ಬಂದ್ಬಿಟ್ಟು ನಮ್ಗೆ ಟ್ರೈಲರ್ ಅನ್ಸುತ್ತೆ. ಅದೇ ಮೇನ್ ಇನ್ವಿಟೇಷನ್. ಏನೇ ಮಾಡಿದ್ರು ಟ್ರೈಲರ್ ಚೆನ್ನಾಗಿದ್ರೆ ನಾವು ಮಾಡಿರೋ ಪಬ್ಲಿಸಿಟಿಗೆ ಇನ್ನೊಂದು ಅದು ಬೋನಸ್ ತರ ಅಂತ. ಹೌದು. ಸೊ ಈಗ ನಮ್ಮ ಟ್ರೈಲರ್ ಚೆನ್ನಾಗಿದೆ, ನಾವು ಮಾಡಿರೋ ಇಂಟರ್ವ್ಯೂಸ್ ಎಲ್ಲ ನೋಡ್ತಾರೆ. ಸೊ ಟ್ರೈಲರ್ ಚೆನ್ನಾಗಿದ್ರೆ ಈಗ ಸಾಂಗ್ ಹಾಡ್ ಬಂದ್ರೆ ಅದ್ರ ಜೊತೆ ರಿಲೇಟ್ ಮಾಡ್ತಿರುತ್ತೆ. ಸೊ ಟ್ರೈಲರ್ ಬಂದ್ಬಿಟ್ಟು ಒಂಥರ ಮೇನ್ ಫಸ್ಟ್ ನಾವ್ ಏನ್ ಬಿಡ್ತೀವಿ ನಮ್ಮ ಸಿನಿಮಾ ಬಗ್ಗೆ ಅದು ತುಂಬಾ ಇಂಪಾರ್ಟೆಂಟ್, ಅದು ತುಂಬಾ ಕಚ್ಕೊಳುತ್ತೆ. ಬಟ್ ಏನಂದ್ರೆ ಇವಾಗ ನಮ್ಗೆ ಮುಂಚೆಗಿಂತ ಆಕ್ಚುಲ್ ಆಗಿ ಕನ್ನಡ ಫಿಲ್ಮ್ ಇಂಡಸ್ಟ್ರಿ ನೋಡಕ್ ಹೋದ್ರೆ ನಂಬರ್ ಆಫ್ ಫಿಲ್ಮ್ಸ್ ಇವಾಗ ಇನ್ನೂ ಜಾಸ್ತಿ ಆಗಿದೆ ಮುಂಚೆಗಿಂತ. ಇವಾಗ ಒಂದು ಎಷ್ಟೋ ಸಿನಿಮಾ ಒಂದೊಂದ್ ವೀಕ್ ಒಂದೊಂದ್ಸರಿ ಪಿಕ್ಚರ್ ಎಲ್ಲ ರಿಲೀಸ್ ಇರುತ್ತೆ. ಸೊ ಅಷ್ಟು ಪಿಕ್ಚರ್ ರಿಲೀಸ್ ಆಗ್ಬೇಕಂದ್ರೆ ನೀವು ಅಷ್ಟು ಆಡ್ಸ್ ಕೊಡ್ಲೇಬೇಕು. ಅಂದ್ರೆ ಜನಕ್ಕೂ ಗೊತ್ತಾಗಲ್ಲ ಎಲ್ಲಿದೆ ಯಾವ ಪಿಕ್ಚರ್ ಇದೆ, ಎಲ್ಲ ಒಂದ್ ಪಿಕ್ಚರ್ ಮಧ್ಯ ಮುಚ್ಚೋಗ್ಬಿಡುತ್ತೆ. ಅವಾಗ ಜೊತೆಗೆ ನಮ್ಗೆ IPL ಇದೆ, ಯಾಕಂದ್ರೆ ಅವ್ರು ಕೋಟಿ ಹಾಕಿರ್ತಾರೆ ಅಡ್ವರ್ಟೈಸ್ಮೆಂಟ್. ಇಲ್ಲ ಒಂದು ದೊಡ್ಡ ಪಿಕ್ಚರ್ ಬಂದ್ರೆ ಅಂದ್ರೆ 100 crore 200 crore ಇದು ಏನದು ಬಡ್ಜೆಟ್ ಒಂದು ಸಿನಿಮಾ ಬಂದ್ರೆ ಸೊ ಅವ್ರದ್ದು ಬಡ್ಜೆಟ್ ಆಫ್ ಅಡ್ವರ್ಟೈಸ್ಮೆಂಟ್ ಒಂದು 10 crores ಇರುತ್ತೆ. ಬಟ್ ನಾವು ನಾರ್ಮಲ್ ಪಿಕ್ಚರ್ ಮಾಡಿದಾಗ ಆ ತರ ಅಡ್ವರ್ಟೈಸ್ ಮಾಡಕ್ ಚಾನ್ಸೇ ಆಗಿಲ್ಲ. ಸೊ ಅದಕ್ಕೆ ಮುಚ್ಚೋಗುತ್ತೆ. ಸೊ ಅದಕ್ಕೆ ನೀವು ಅದು ಒಂಥರ ನೆಸೆಸಿಟಿ ಇದೆ. ನೀವು ಒಂದಷ್ಟು ಪುಷ್ ಮಾಡಬೇಕು, ಬೂಸ್ಟ್ ಮಾಡಬೇಕು, ಆಮೇಲೆ ಸುಮಾರು ಕಂಟೆಂಟ್ಸ್ ಮಾಡ್ತಾ ಇರಬೇಕು, ಆಮೇಲೆ ಇಂಟರ್ವ್ಯೂಗಳು ಮಾಡ್ತಾ ಇರಬೇಕು, ಒಂದಷ್ಟು ಗಿಮಿಕ್ಗಳು ಮಾಡ್ತಾ ಇರಬೇಕು. ಅದೆಲ್ಲ ತುಂಬಾ ನೀಡ್ ಇದೆ. ಇಲ್ಲಾಂದ್ರೆ ನಾವಲ್ಲ ಪಿಕ್ಚರ್ ಕರೆಕ್ಟ್ ಚೆನ್ನಾಗಿದೆ 100% ಅದು ಇದಾಗುತ್ತೆ. ಬಟ್ ಆ ಚೆನ್ನಾಗಿರೋ ಪಿಕ್ಚರ್ ಇದೆ ಅಂತ ಒಂಚೂರು ತೋರ್ಸಕ್ ಅಟ್ಲೀಸ್ಟ್ ಸ್ಟಾರ್ಟಿಂಗ್ ಮಾಡ್ಲೇಬೇಕು. ಫಸ್ಟ್ ಡೇ ಆದ್ಮೇಲೆ ಜನನೇ ತಗೊಂಡೋಗ್ತಾರೆ ಚೆನ್ನಾಗಿದೆ. ಬಟ್ ಇದು ಪೆಪೆ ಟ್ರೇಲರ್ ಈಗ 1 million ಹೋಗಿರೋದು. ಸೊ ಶ್ರೀರಾಮ್ ಸರ್ಗೆ ಹೇಳ್ದೆ ಸರ್ ಬೂಸ್ಟ್ ಮಾಡೋಣ ಇದು ಅಂತ. ಶ್ರೀರಾಮ್ ಸರ್ ಹೇಳಿದ್ರು ಇಲ್ಲ, ಈ ಟ್ರೇಲರ್ಗೆ ಆ ವ್ಯಾಲ್ಯೂ ಇದೆ, ಅದ್ ನ್ಯಾಚುರಲ್ ಹೋಗ್ಲಿ ಅಂತ. ಯಾಕಂದ್ರೆ 1 million ಈಗ ಒಂದು ಸರಳ ಪ್ರೇಮಕ್ಕೆ 1 million ಹೋಗಿದೆ. ಆ 10 ಲಕ್ಷ ಜನದ ಏನ್ ನೋಡ್ತಾರೆ ಅದು ಯೂಜ್. ಆಕ್ಚುಲಿ ರಿಯಲ್ ಲೈಫ್ ಅಲ್ಲಿ ಈಗ ನಮ್ ತಂದೆಯವರು ಈ ರೀತಿ ಕ್ಯಾರೆಕ್ಟರ್ಸ್ಗೆಲ್ಲ ಟ್ರೇಲರ್ ರೀಚೇ ಆಗಲ್ಲ. ಅವ್ರು ನೋಡಲ್ಲ, ಅವ್ರ ಟ್ರೇಲರ್ಗಳು ಅವ್ರ ನ್ಯೂಸೇ ನೋಡ್ತಿರ್ತಾರೆ. ಕೆಲವೊಂದು ವರ್ಗ ಸ್ಪೋರ್ಟ್ಸೇ ನೋಡೋರು ಇರ್ತಾರೆ. ಅವ್ರಿಗೆ ಏನಿದ್ರು ಯೂಟ್ಯೂಬ್ ತೆಗೆದ್ರು ಹೋಗಲ್ಲ. ಸೊ ಸುಮ್ನೆ ಬೂಸ್ಟ್ ಮಾಡಿ ನಂಬರ್ ಮಾಡಕ್ಕಿಂತ ನ್ಯಾಚುರಲ್ 10 ಲಕ್ಷ ಜನ ನೋಡಿದ್ರೆ ತುಂಬಾ ದೊಡ್ಡ ವಿಷಯ. ಅದ್ ಬಿಟ್ಟು ಥಿಯೇಟರ್ ಹಾಕಿದ್ರೆ ಅದನ್ನ ನೋಡಿರ್ತಾರೆ ಟ್ರೇಲರ್. ಸೊ ಅವ್ರು ಮತ್ತೆ ಯೂಟ್ಯೂಬ್ ಅಲ್ಲಿ ನೋಡ್ಕೊಳ್ಳಲ್ಲ, ಫುಲ್ ಅಟ್ಯಾಚ್ ಆಗಿತ್ತು. ಸೊ ಭೀಮಾ ಫಸ್ಟ್ ವೀಕ್ ಎಷ್ಟು ನೋಡಿದ್ರೆ ಅದ್ರಲ್ಲಿ 50% ಜನ ಆದ್ರೂ ಟ್ರೇಲರ್ ನೋಡಿದ್ರೆ. ಸೊ ದಟ್ಸ್ ಆಲ್ಸೋ ಹ್ಯೂಜ್. ಸೊ ನನ್ನ ಪ್ರಕಾರ ಪೆಪ್ಪೆ ಒನ್ ಆಫ್ ದ ಬಿಗ್ಗೆಸ್ಟ್ ಓಪನಿಂಗ್ ಆಗುತ್ತೆ ಈ ಸರಿ ಅಂತ ಅನ್ಕೊಂಡಿದೀನಿ. ನಾನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ. ಒಳ್ಳೆ ರೀಚ್ ಆಗಿದೆ ಟ್ರೇಲರ್, ರೀಚ್ ಆಗಿದೆ. ಆಮೇಲೆ ಎಲ್ಲರಿಗೂ ಆಲ್ಮೋಸ್ಟ್ ಆ ಕಮೆಂಟ್ಸ್ ಎಲ್ಲ ನೋಡಿದ್ರೆ ಹೌದು ಆಲ್ಮೋಸ್ಟ್ ಎಲ್ಲ ಪಾಸಿಟಿವ್ ಕಮೆಂಟ್ಸ್ ಇದೆ. ಎಲ್ಲ ಪಾಸಿಟಿವ್, ತುಂಬಾ ಪಾಸಿಟಿವ್. ಯಾಕಂದ್ರೆ ಪೆಪ್ಪೆ ಬರೀ ಮಾಸ್ ಅಲ್ಲ, ಒಂದು ಕಲ್ಟ್ ಮಾಸ್ ಇದು. ಸೊ ಈ ಕ್ಲಾಸ್ ಅಂತ ಏನ್ ಹೇಳ್ತೀವಿ ಅಥವಾ ಈ OTT ಬಫ್ಸ್ ಅಂತ ಏನ್ ಹೇಳ್ತೀವಿ ಅವ್ರಿಗೂ ಇಷ್ಟ ಆಗಂತ ಸಿನಿಮಾ. ಜನರಿಗೆ ಎಲ್ಲ ಆಸ್ಪೆಕ್ಟ್ಸ್ ರೆಕಗ್ನೈಸ್ ಮಾಡ್ತಾರೆ. ಹೌದು, ಬರೀ ಆಕ್ಟರ್ ನ ರೆಕಗ್ನೈಸ್ ಮಾಡಲ್ಲ. ಹೌದು, ಟೆಕ್ನಿಷಿಯನ್ಸ್ ಎಲ್ಲಾನು ರೆಕಗ್ನೈಸ್ ಮಾಡ್ತಾರೆ, ಮ್ಯೂಸಿಕ್ ರೆಕಗ್ನೈಸ್ ಮಾಡ್ತಾರೆ, ಎಡಿಟರ್ ನ ರೆಕಗ್ನೈಸ್ ಮಾಡ್ತಾರೆ. ಹೌದು. ಸೊ ಆಕ್ಚುಲಿ ಅದು ತುಂಬಾ ಒಂದು ಒಳ್ಳೆ ಬೆಳವಣಿಗೆ. ಯಾಕಂದ್ರೆ ಎಲ್ಲರಿಗೂ ಇನ್ನೂ ಜಾಸ್ತಿ ಎಫರ್ಟ್ ಆಗ್ತಾರೆ ಬಿಕಾಸ್ ಎಲ್ಲಾದ್ರೂ ರೆಕಗ್ನಿಷನ್ ಆಗ್ತಾ ಇದೆ. ಮುಂಚೆ ಅಂದ್ರೆ ಅಷ್ಟು ಆಗ್ತಾ ಇರಲಿಲ್ಲ. ನಿಮ್ಗೆ ತುಂಬಾ ಇಷ್ಟವಾದ ಅಂದ್ರೆ ಕರ್ನಾಟಕದಲ್ಲಿ ತುಂಬಾ ಇಷ್ಟವಾದ ಪ್ಲೇಸ್ ಯಾರು ಸರ್? ಕರ್ನಾಟಕದಲ್ಲ, ಮೈಸೂರು. ಮೈಸೂರಿಂದ ಪಾಕಿಸ್ತಾನಕ್ಕೆ ಟ್ರೈನ್ ಬಿಟ್ರೆ ಏನಂತ ಹೆಸರು ಸರ್? ಮೈಸೂರು ಟು ಪಾರ್ಕ್. ಮೈಸೂರು ಪಾರ್ಕ್. ಏನಕ್ಕೆ ಸರ್ ಮೈಸೂರು ತುಂಬಾ ಇಷ್ಟ ನಿಮ್ಗೆ? ನಾವೆಲ್ಲರನ್ನು ಅಂದ್ರೆ ಸದಾಶಿವನಗರ, ಗಾಜನೂರು ಈ ರೀತಿ ಅನ್ನೋರ್ ಫ್ಯಾಮಿಲಿಯಿಂದ ಇದು ಮಾಡಿದ್ವಿ. ಬಟ್ ನಿಮ್ಮ ಹೆಸರು ಮೈಸೂರು ಜೊತೆನೆ ಜಾಸ್ತಿ ತಳಕ ಹಾಕೊಂಡಿದೆ. ಯಾಕಂದ್ರೆ ಅದು ಬೆಂಗಳೂರು ಗಾಜನೂರು ಮಧ್ಯ ಇದೆ. ಸೂಪರ್. ಮೈಸೂರಿಂದ ಬೆಂಗಳೂರಿಗೆ ಹೋಗೋದು ಗಾಜನೂರು. ಹೌದು, ಶೂಟಿಂಗ್ ಟೈಮಲ್ಲೂ ತುಂಬಾ ಸಲ ನೀವು ಗಾಜನೂರು ಓಡಾಡಿದ್ರೆ. ಆಮೇಲೆ ಕಾಡುಗಳ ಹತ್ರ ಇದೆ, ಬಂಡೀಪುರ, ಕಬಿನಿ, ನಾಗರಹೊಳೆ, ಆಕ್ಚುಲಿ ವಯನಾಡು. ಹೌದು, ಆ ಕಡೆ ಎಲ್ಲ ಒಳ್ಳೊಳ್ಳೆ ಕಾಡುಗಳು ಬಗ್ಗೆ ಒಂಥರ ಸೆಂಟರ್ ಇದೆ. ಆಕ್ಚುಲಿ ನೀವು ಬೀಚ್ಗೆ ಹೋಗ್ಬೇಕಂದ್ರೆ ಒಂದು 3.5 hours ಆಗುತ್ತೆ. ಬಟ್ ಅಲ್ಲಿಗೆ ಹೋಗೋದು. ಆಮೇಲೆ ನಂಗೆ ಇನ್ನೊಂದು ಏನಂದ್ರೆ ಚಿಕ್ಕ ವಯಸ್ಸಿಂದ ನನ್ಗೆ ಹಾಲಿಡೇ ಅಲ್ಲೇ ಮೈಸೂರಿಗೆ ಕರ್ಕೊಂಡು ಹೋಗ್ತಾರೆ.
ಅದನ್ನ ಮೈಸೂರ್ನ ಬರೀ ಆ ತರ ನೋಡಿ ಈ ಹಾಲಿಡೇ ಡೈಲಿ ಹಾಲಿಡೇ ಇದೀನಿ ಡೈಲಿ ಹಾಲಿಡೇ ಇದ್ದೀನಿ ಅಂತ ಒಂಥರ ಒಂದು ಫೀಲಿಂಗ್. ಸೊ ಅದಕ್ಕೆ ಮೈಸೂರು ಅಂತ ತುಂಬಾ ಇಷ್ಟ. ಆಮೇಲೆ ನನಗೆ ಸಾಕಷ್ಟು ಜನ ಫ್ರೆಂಡ್ಸ್ ಇದ್ದಾರೆ. ನಮ್ಗೆ ಎಲ್ಲ ಕರೆಕ್ಟ್ ಇದೆ. ಟ್ರಾಫಿಕ್ ಎಷ್ಟು ಬೇಕಷ್ಟು ಟ್ರಾಫಿಕ್ ಇದೆ, ಜನ ಎಷ್ಟು ಬೇಕಷ್ಟು ಜನ ಇದ್ದಾರೆ, ಹೋಟ್ಲ್ಗಳು ಎಷ್ಟು ಬೇಕಷ್ಟು ಹೋಟ್ಲ್ ಇದೆ, ಕೆಫೆಸ್ ಎಲ್ಲ ತುಂಬಾ ಎಲ್ಲ ಒಂಥರ ರೈಟ್ ಅಮೌಂಟ್ ಅಲ್ಲಿ ಇದೆ. ಮೈಸೂರು ಮೇ ಬಿ ಕರ್ನಾಟಕದಲ್ಲಿ ಒನ್ ಆಫ್ ದ ಬೆಸ್ಟ್ ಪ್ಲಾನ್ ಸಿಟಿ. ಅವಾಗಲೇ ರಾಜರೆಲ್ಲರೂ ಅಷ್ಟು ವಿಶಾಲವಾದ ರಸ್ತೆ, ಮತ್ತೆ ಆ ಕಮಾನ್ಗಳು. ನಮಗೆ ಫಾರ್ ಎಕ್ಸಾಂಪಲ್ ಯುರೋಪ್ ಅಲ್ಲೆಲ್ಲ ನೋಡಿದಾಗ ಆ ಶಿಲ್ಪಗಳು ನೋಡ್ತೀವಲ್ಲ, ಅದು ಮೈಸೂರಲ್ಲಿ ನೋಡ್ತೀವಿ ನಾವು. ಮೇ ಬಿ ಅವ್ರು ಬಂದಾಗಿಲ್ಲ ಹಂಗ ಅನ್ಸ್ಬೋದು. ಬ್ಯೂಟಿಫುಲ್ ಹೆರಿಟೇಜ್ ಸಿಟಿ ನಂಗೆ ಅನ್ಸುತ್ತೆ. ಆ ಕಲ್ಚರ್ ಕಾಣಿಸುತ್ತೆ. ಹೌದು, ಕನ್ನಡದ ಊರು, ಕರ್ನಾಟಕದ ಒಂದು ಊರು. ಮೈಸೂರು ಅಂದ್ರೆ ಒಂದು ಕಲ್ಚರ್ ಇದೆ, ಆ ಕಲ್ಚರ್ ಕಾಣಿಸುತ್ತೆ. ಬೆಂಗಳೂರು ಆ ಕಲ್ಚರ್ ಇದೆ. ಈಗ ಮಲ್ಲೇಶ್ವರಂ, ಜಯನಗರ ಅಲ್ಲೆಲ್ಲ ಇನ್ನು. ಬಟ್ ಓವರ್ ಆಲ್ ಎಷ್ಟೊಂದು ಆರ್ಗನೈಸೇಷನ್ ಆಗಿ ಎಲ್ಲ ಸಿಟಿಗಳು ಒಂದೇ ತರ ಆಗ್ಬಿಟ್ಟಿದೆ. ಆ ಡಿಫ್ರೆನ್ಸ್ ಕಾಣಿಸ್ತಾ ಇಲ್ಲ. ಮೈಸೂರಲ್ಲಿ ಇನ್ನೂ ಅದು ಉಳ್ಕೊಂಡಿದೆ. ಹೆಂಗಿದ್ರು ಬೆಂಗಳೂರು ಅಂದ್ರೆ. ಆಮೇಲೆ ಈಗಂತೂ ಮೈಸೂರು ಬೆಂಗಳೂರಿಗೆ ನೀವು ವೈಟ್ ಫೀಲ್ಡ್ ಇಂದ ಯಾರನ್ನೊಬ್ರು ಗಾಂಧಿನಗರದಲ್ಲಿ ಪ್ರೆಸ್ ಮೀಟ್ಗೆ ಈಗ ವೈಟ್ ಫೀಲ್ಡ್ ಇಂದ ಬಂದ್ರು, ನೀವು ಮೈಸೂರಿಂದ ಬಂದ್ರು ಸೇಮ್ ಟೈಮಿಂಗ್ ಬರ್ತಾರೆ. ಬೆಳಗ್ಗೆ ಟಿಫನ್ ಮಾಡ್ಕೊಂಡು ಬೆಂಗಳೂರಲ್ಲಿ ಮಧ್ಯಾಹ್ನ ಮೈಸೂರಲ್ಲಿ ಊಟ ಮಾಡೋದು. ಆರಾಮಾಗಿ ಫಿಲಮ್ಸ್ ಎಷ್ಟು ಇಷ್ಟನೋ ಅಷ್ಟೇ ಇಷ್ಟ ಕಾಡು, ಪ್ರಾಣಿ, ಪಕ್ಷಿ ಅಲ್ಲ, ತುಂಬಾ ಎಂಜಾಯ್ ಮಾಡಿ. ಜೇನುನೊಣ ಇಷ್ಟನೋ ಸರ್? ಬಿ ಆಕ್ಚುಲಿ ಬಿ ಬಗ್ಗೆ ಏನಂತಾರೆ ಅಂದ್ರೆ, ನೀವು ಗಾರ್ಡನ್ ಅಲ್ಲಿ ಬಿ ಇರುತ್ತೆ. ಆಕ್ಚುಲಿ ನೀವು ಸುಮ್ಮನೆ ಅದನ್ನ ನಿಂತ್ಕೊಂಡು ನೋಡ್ಬೇಕಂತ. ಅದ್ ನೋಡಿದ್ರೆ ನಿಮ್ಗೆ ಒಂಥರ ಮೆಡಿಟೇಷನ್ ಫೀಲ್ ಸಿಗುತ್ತೆ. ಅದೆಷ್ಟು ಕಾರುತ್ತೆ, ಅದೇನು ಕಾರುತ್ತೆ ಎಲ್ಲ ಹೋಗುತ್ತಂದ್ರೆ ಸುಮ್ಮನೆ ನೋಡ್ತಾ ಇದ್ರೆ ಅದು ಮೆಡಿಟೇಟಿವ್ ಅಂತ. ನಾವು ಚಿಕ್ಕ ಹುಡುಗರಿದ್ದಾಗ ನಮ್ ಹೊಲದಲ್ಲಿ ಆ ಬಾಕ್ಸ್ ಅಲ್ಲಿ ಇಲ್ಲ ಮಾಮೂಲಿ ಹೊಲದಲ್ಲಿ ಅವರೇ ಒಂದೊಂದು ಲೈನ್ ಅವರೇ ಕಾಳು ಗಿಡ ಹಾಕಿರೋರು. ಅವರೇ ಗಿಡ ನಾವು ಇಕ್ಕಿದ ಬೆಳೆ ಅಂತ ತಿಂತೀವಲ್ಲ, ಅವರೇ ಗಿಡ. ನಾನು ಈ ಕೆಳಗೆ ಅದಕ್ಕೆ ಹೋದಾಗ ಆ ಹೂವಿನ ಮೇಲೆ ಜೇನುನೊಣಗಳು ನೋಡ್ತಿದ್ದೆ ತುಂಬಾ. ನಾನು ಹೊಡಿತಿದ್ದೆ. ಹೊಡಿಬೇಕಾದ್ರೆ ಒಂದಷ್ಟು ಹೂವನ್ನ ಉದುರಿಸ್ತಿದ್ದೆ. ಆಮೇಲೆ ನಮ್ಮಮ್ಮ ಫಸ್ಟ್ ಟೈಮ್ ನನ್ಗೆ ಹೇಳಿದ್ದು, ಇದ್ ಮಾಡಿದ್ರೇನೆ ಕಾಯಿ ಬಿಡೋದು ಅಂತ. ಪಾಲಿನೇಷನ್, ಪರಾಗಸ್ಪರ್ಶ ಅಂತ ಏನಂತ. ಸೊ ಅದಾದ್ಮೇಲಿಂದ ಜೇನುನೊಣ ಕಂಡ್ರೆ ಒಂದು ಲವ್. ಅಂದ್ರೆ ಎಷ್ಟು ಹೆಲ್ಪ್ ಮಾಡುತ್ತಲ್ಲ, ವಿತೌಟ್ ಇಲ್ದಿದ್ರೆ ಪ್ರತಿಯೊಂದು ಈ ಟೊಮೊಟೊ ಇದಾಗ್ಬೇಕು ಅಂದ್ರೆ ಪಾಲಿನೇಷನ್ ಪ್ರತಿಯೊಂದಕ್ಕೂ ಆಗ್ಬೇಕು. ಸೊ ಇಷ್ಟು ನ್ಯಾಚುರಲ್ ಕೆಲಸನ ನೇಚರಲ್ಲಿ ಮಾಡ್ಕೊಡುತ್ತೆ ಅಂದ್ರೆ ರೈತರಿಗೆ ದೊಡ್ಡ ಹೆಲ್ಪ್ ಅದು. ಇಲ್ದಿದ್ರೆ ವೆನಿಲನೋ ಏನೋ ಕೈಯಿಂದ ಮಾಡ್ಬೇಕು ಪಾಲಿನೇಷನ್. ಎಷ್ಟು ಮ್ಯಾನ್ ಪವರ್ ಕೇಳೋದು ಅಂದ್ರೆ ಆ ಟೈಮಲ್ಲಿ. ಅದಕ್ಕೊಂದು ಟೈಮಲ್ಲಿ ಬೆಲೆ ಬಂದಿತ್ತು. ಸೊ ಮಲೆನಾಡು ಇಲ್ಲೆಲ್ಲ ತುಂಬಾ ಬೆಳೆಯೋರು. ಪ್ರತಿಯೊಬ್ರು ಹೋಗಿ ಅವರು ಓನ್ ಹ್ಯಾಂಡ್ ಇಂದ ಮಾಡೋ ಸೆಲ್ಫ್ ಮಾಡ್ಬೇಕಾಯ್ತು. ಅದು ತುಂಬಾ ಕಷ್ಟ ಆಯ್ತು. ಸೊ ಆ ರೀತಿ ರೈತರಿಗೊಂದು ದೊಡ್ಡ ಇದಂದ್ರೆ ಬಿ ದೇವ್ರೇ ಅದು. ಅಮೆರಿಕದಲ್ಲಿ ಏನಾದ್ರು ಅಮೆರಿಕದಲ್ಲಿ ಬಿ ಇರನ್ನ ಇಂಡಿಯನ್ಸ್ ಏನಂತ ಕರೀಬೋದು ಸರ್? ಹನಿ ಅಂದ್ರೆ ಹೆಂಡತಿ ಅಂತ, ಬಿ ಅಂದ್ರೆ ಹೆಂಡತಿ ಆಗ್ಬೋದು. USB. ನಿಮ್ ಪ್ರಕಾರ ಮಾಸ್ ಮತ್ತೆ ಕಲ್ಟ್ ಈ ಡೆಫಿನೇಷನ್ಸ್ ಗಳೇನು? ಅಂದ್ರೆ ಸೈಂಟಿಫಿಕ್ ಆಗಲ್ಲ. ಮಾಸ್ ಅಂದ್ರೆ ಮತ್ತೆ ಕಲ್ಟ್. ಮಾಸ್ ಅಂದ್ರೆ ಆ ಕ್ಷಣಕ್ಕೆ, ಆ ಪೀರಿಯಡ್ ಆಫ್ ಟೈಮ್ ಇದೆ ಎಂಜಾಯ್ ಮಾಡೋದು. ಕಲ್ಟ್ ಅಂದ್ರೆ ಅದನ್ನ ಎವರ್ಗ್ರೀನ್ ಆಗಿ ಎಂಜಾಯ್ ಮಾಡೋದು, ಯಾವಾಗ್ಲೂ ಎಂಜಾಯ್ ಮಾಡೋದು ಕಲ್ಟ್ ಅಂತ. ಈಗ ಓಮು ಕಲ್ಟ್, ಯಾಕಂದ್ರೆ ಅದು ಏನೇ ಮಾಸ್ ಸಿನಿಮಾ ಆದ್ರೂ ಇವಾಗ ನೋಡಿದ್ರು ಓಮ್ ಅವಾಗ ನೋಡಿದ್ವಿ ಅದ. ಬಟ್ ಮಾಸ್ ಸಿನಿಮಾಗಳು ಒಂದೊಂದು ಹೆಂಗಿರ್ತದೆ, ಸಖತ್ ಖುಷಿ ಕೊಡುತ್ತೆ, ಎಲ್ಲ ಕೊಡುತ್ತೆ, ಆ ಕ್ಷಣಕ್ಕೆ ಏನ್ ಬೇಕು ಅದ್ ಕೊಡುತ್ತೆ. ಬಟ್ ಒಂದು ನೆಕ್ಸ್ಟ್ ಇಯರ್, ಒಂದು 2 years ಆದ್ಮೇಲೆ ಅದು ಸ್ವಲ್ಪ ಔಟ್ಡೇಟೆಡ್ ಆಗುತ್ತೆ. ಸೊ ಮಾಸ್ ಕಲ್ಟು ಆತರ ಅಂತ ಅನ್ಸುತ್ತೆ. ಕಲ್ಟ್ ಅಂದ್ರೆ ಒಂದು ಪಾತ್ರನ ಬ್ರೇಕ್ ಮಾಡಿರುತ್ತೆ ಯೂಶಲಿ. ಅಂದ್ರೆ ನಾವು ಆ ಟೈಮಲ್ಲಿ ನೋಡ್ತಿರಲ್ಲ ಅದನ್ನ. ಫಾರ್ ಎಕ್ಸಾಂಪಲ್ ಓಮ್ ಟೈಮಲ್ಲಿ ಕರೆಕ್ಟ್ ಒಬ್ರು ಹೀರೋರು ಎಲ್ಲಾದ್ರೂ ಒಳ್ಳೇದೇ ಮಾಡ್ಬೇಕು, ಅವ್ರನ್ನ ಸೇಫ್ ಮಾಡ್ಬೇಕು, ಆ ರೀತಿ ಇತ್ತು. ಬಟ್ ಯಾವಾಗ ನಾವು ಓಪನ್ ಸೀನ್ ಅಲ್ಲಿ ಒಂದು ಹುಡುಗಿನ ಕರ್ಕೊಂಬಂದು ಅವಳಿಗೆ ಟಾರ್ಚರ್ ಕೊಟ್ಟು ಅವ್ಳು ಸೀರಿಯಲ್ ಸುಟ್ಕೊಂಡು ಒಂದು ಹೀರೋ ಎಂಟ್ರಿ ಆಯ್ತು, ಎಲ್ಲ ಜುಮ್ ಅನ್ಬಿಟ್ಟಿದೆ ನಮ್ಗೆಲ್ಲರಿಗೂ. ಸೊ ಅಂದ್ರೆ ಆ ರೀತಿ ಪಾತ್ ಬ್ರೇಕಿಂಗ್ ನ ಕಲ್ಟ್ ಬ್ರೇಕ್ ಮಾಡಿ ಕಲ್ಟ್. ಹೊಸ ನಾನ್ ನೋಡ್ದಂಗೆ ಇವೆರಡು ಅಡಕವಾಗಿದೆ ಪೆಪೆಲ್. ಕೆಲವು ಸೀನ್ಗಳು ಹೇಳೋ ಸ್ಟೈಲ್ ಇರೋದು ಅದಿರೋದು ಕಲ್ಟ್ ಇದೆ. ಕೆಲವು ಸೀನ್ ಅಫ್ಕೋರ್ಸ್ ಇಂಟ್ರೋ ಕ್ಲೈಮ್ಯಾಕ್ಸ್ ಇನ್ನು
ಅಥೆಂಟಿಸಿಟಿ ರಿಯಲ್ ಇರುತ್ತೆ. ಹೌದು ಕಲ್ಟ್ ಸಿನಿಮಾಲಿ ತುಂಬಾ ರಿಯಲ್ ಲೈಫ್ ಹೌದು. ಸಿಚುವೇಶನ್ಸ್, ಆಮೇಲೆ ತುಂಬಾ ಹಾರ್ಶ್ ಆಗಿ ಆ ಸಿಚುವೇಶನ್ ಹೌದು. ಹೆಂಗಿದೆ ಹಂಗೆ ಏನು ಕೋಟಿಂಗ್ ಮಾಡಿದ್ರೆ ಹೆಂಗಿದೆ ಹಂಗೆ ಹೇಳ್ತಾರೆ. ನಾನು ಹೀರೋ ಕ್ಯಾರೆಕ್ಟರೈಸೇಷನ್ ಪೆಪ್ಪಲ್ಲಿ ಫಸ್ಟ್ ಟೈಮ್ ನೋಡಿದ್ದೆ ಅನ್ಸುತ್ತೆ. ಅವನು ಅಂದ್ರೆ ಬಿಫೋರ್ ಬರಕ್ಕಿಂತ ಮುಂಚೆ ಅಂಗಡಿ ಇಟ್ಟಿರ್ತಾನಲ್ಲ, ಅಂಗಡಿ. ಸೊ ರೀಸೆಂಟ್ ಅಥವಾ ಎಲ್ಲೂ ಯಾವ ಮೂವಿಲೂ ಆ ರೀತಿ ನೋಡಿರ್ಲಿಲ್ಲ. ಕರೆಕ್ಟ್. ಅಂದ್ರೆ ರಿಯಲ್ ಲೈಫ್ ತುಂಬಾ ಕನೆಕ್ಟ್ ಆಗುತ್ತೆ. ನಮ್ಗೆ ಆ ರೀತಿ ಫ್ರೆಂಡ್ಸ್ ಇರ್ತಾರೆ ಅಂಗಡಿ ಇಟ್ಕೊಂಡಿರೋನು ಆ ರೀತಿ. ಅದೇ ತರ ತುಂಬಾ ಚೆನ್ನಾಗಿ ಮತ್ತೆ ಆ ಫೈಟು ತುಂಬಾ ಚೆನ್ನಾಗಿದೆ. ಮೀಟ್ ತೊಡೆ ಪೀಸಲ್ ಹೊಡಿಯೋದು. ಮೀಟ್ ಅಂಗಡಿಯಲ್ಲಿ ದೊಡ್ಡ ಶೂಟಿಂಗ್. ಓಕೆ, ಇನ್ನೆಲ್ಲ ಆಲ್ಮೋಸ್ಟ್ ಕೂರ್ಗೆ ಅನ್ಸುತ್ತಲ್ಲ ಶೂಟಿಂಗ್. ಆಲ್ಮೋಸ್ಟ್ ಎಲ್ಲ ಕೂರ್ಗೆ. ಬೆಂಗಳೂರಲ್ಲಿ 2-3 ದಿನ ಮಾಡಿದ್ರು. ಓಕೆ ಓಕೆ. ಬಟ್ ಇಲ್ಲಾಂದ್ರೆ ಕೂರ್ಗು ಅಥವಾ ಮೈಸೂರು. ರಾಜಸ್ಥಾನಲ್ಲಿ ಒಬ್ರು ಹೆಲಿಕಾಪ್ಟರ್ ಓಡಿಸೋರು ತುಂಬಾ ಚೆನ್ನಾಗಿ ಓಡಿಸ್ತಾರೆ, ಟೇಕ್ ಆಫ್ ಎಲ್ಲ ಮಾಡ್ತಾರೆ. ಇದು ಆಕ್ಚುಲಿ ಗೂಗಲ್ ಮಾಡಿದ್ರೆ ಹುಡುಗಿ ಅಂತ ಇತ್ತು. ನಾನು ಹೇಳಿದ್ರೆ ತಿರ್ಗಾ ನಮಗೆ ಬ್ಯಾಕ್ ಲಾಶ್ ಆಗುತ್ತೆ ಅನ್ಬಿಟ್ಟು ಒಬ್ರು ಅಂತ ಇದೀವಿ. ಹುಡುಗಿ ಹೇಳಿದ್ರೆ ಸುಮ್ನೆ ಕನೆಕ್ಟ್ ಆಗುತ್ತೆ ಜೋಕ್ಗೆ. ಕಾಶ್ಮೀರ್ ಹೋಗ್ತಾರೆ. ರಾಜಸ್ಥಾನಲ್ಲಿ ತುಂಬಾ ಚೆನ್ನಾಗಿ ಅಲ್ಲೂ ಮಳೆಗಾಡಲ್ಲಿ, ಬೆಟ್ಟ ಗುಡ್ಡಗಳಲ್ಲಿ, ಅರಮನೆಗಳಲ್ಲಿ ಚೆನ್ನಾಗಿ ನುಗ್ಗಿಸ್ಕೊಂಡೆಲ್ಲ ಚೆನ್ನಾಗಿ ಓಡಿಸ್ತಾರೆ ಹೆಲಿಕಾಪ್ಟರ್. ಅದೇ ಕಾಶ್ಮೀರ್ಗೆ ಹೋದಾಗ ದಬಾಕ ಹೋಗ್ತಾರೆ. ಏನ್ ಕೇಳ್ತ ರಾಜಸ್ಥಾನಲ್ಲಿ ಶಕೆ ಇರುತ್ತೆ, ಆದ್ರೂ ತುಂಬಾ ಚೆನ್ನಾಗಿ ಓಡಿಸ್ತಾರೆ ಹೆಲಿಕಾಪ್ಟರ್ನ. ಇದೆಲ್ಲ ಬ್ರೈನ್ಲೆಸ್. ಅವರು ಜಾಸ್ತಿ ಚಳಿ ಆಗ್ತಿದೆ ಅಂತ ಫ್ಯಾನ್ ಆಫ್ ಮಾಡ್ತಾರೆ. ಇದು ಲಾಕ್ಡೌನ್ ಸಿನಿಮಾದ, ಅಂದ್ರೆ ಲಾಕ್ಡೌನ್ ಟಚ್ ಆಗಿದೆ ನಮ್ ಲೈಫಲ್ಲಿ. ಹೇಗೆ ಕ್ರಿಸ್ತ ಶಕ ಕ್ರಿಸ್ತ ಪೂರ್ವ ಅಂತ ಇದೆಯೋ, ನಮ್ ಲೈಫಲ್ಲಿ ಲಾಕ್ಡೌನ್ ಇದೆ. ಎಸ್ಪೆಷಲಿ ಫಿಲಮ್ ನಾವು ಮಾತಾಡ್ತೀವಿ, ಅದು ಲಾಕ್ಡೌನ್ ಬಿಫೋರ್ ಲಾಕ್ಡೌನ್ ಆಫ್ಟರ್ ಅಥವಾ ಬಿಸ್ನೆಸ್ ಇರೋದು ಏನೋ ಒಂದು. ಇದು ಲಾಕ್ಡೌನ್ ಮಧ್ಯೆ ಸಿಗಾಕೊಂಡಿತ್ತು ಅನ್ಸುತ್ತಲ್ಲ. ಇದು ಲಾಕ್ಡೌನ್ ಅಂದ್ರೆ ಫಸ್ಟ್ ಲಾಕ್ಡೌನ್ ಆದ್ಮೇಲೆ ಸ್ಟಾರ್ಟ್ ಮಾಡಿದ್ದು. ಫಸ್ಟ್ ಲಾಕ್ಡೌನ್ ಆದ್ಮೇಲೆ ಸ್ಟಾರ್ಟ್ ಮಾಡಿದ್ದು. ಆಮೇಲೆ ಸೆಕೆಂಡ್ ಲಾಕ್ಡೌನ್ ಟೈಮಲ್ಲಿ ಒಂಚೂರು ಸ್ಟಾಪ್ ಆಗುತ್ತೆ ಒಂದ್ ಸ್ವಲ್ಪ ದಿನ. ಎಲ್ಲ ಪಿಕ್ಚರ್ ಹೆಂಗ್ ಮಾಡ್ತಾರೆ ಅದೇ ತರ. ಇದು ಇನ್ನೊಂದೇನಂದ್ರೆ ರೈನಿ ಸೀಸನ್ ಅಲ್ಲಿ ಬೇಕಾಗಿತ್ತು. ಸೊ ಅದಕ್ಕೆ ಒಂದಷ್ಟು ವರ್ಷ ವೇಟ್ ಮಾಡ್ಬೇಕಾಗಿತ್ತು. ಆ ವರ್ಷ ಅಂದ್ರೆ ಎಷ್ಟೊಂದು ತಿಂಗಳು. ಹೌದು, ಸಿನಿಮಾದಲ್ಲಿ ಸೀಸನ್. ಹೌದು, ಸೀಸನ್ ಯಾಕಂದ್ರೆ ಯಾವ್ದೋ ಒಂದ್ ಪಾಯಿಂಟ್ ಅಲ್ಲಿ ನದಿ ಓಪನ್ ಆಗ್ಬೇಕು, ನಿಮ್ಗೆ ನದಿ ಬರ್ಬೇಕು, ಆಮೇಲೆ ಗ್ರೀನರಿ ಗ್ರೀನ್ ಕಾಣಿಸ್ಬೇಕು. ಅದಕ್ಕೆ ಒಂದಷ್ಟು ನನ್ಗ ನೀವು ಚಿಕ್ಕಪ್ಪ ಮಾತಾಡ್ಬೇಕಾರ ಅದೊಂದು ಬ್ಯಾಕ್ ಡ್ರಾಪ್ ಇದೆಯಲ್ಲ, ತುಂಬಾ ಇಷ್ಟ ಆಯ್ತು. ಎಕ್ಸ್ಟ್ರೀಮ್ ವೈಟ್ ಶಾರ್ಟ್ಸ್, ಫುಲ್ ಗ್ರೀನ್, ಆಂಬಿಯಂಟ್ ಮ್ಯೂಸಿಕ್ ಕೂಡ ಸಖತ್ತಾಗಿದೆ. ಲಾಕ್ಡೌನ್ ಅಲ್ಲಿ ನೀವು ಬೆಸ್ಟ್ ಏನ್ ಮಾಡ್ತಿದ್ರಿ ಸರ್? ಅಂದ್ರೆ ಟೈಮ್ ಪಾಸ್ ಇರ್ಬೋದು, ಅಥವಾ ಕಲ್ತಿದ್ದಿರ್ಬೋದು, ಅಥವಾ ಎಕ್ಸ್ಪ್ಲೋರ್ ಇರ್ಬೋದು. ಯಾಕಂದ್ರೆ ಲಾಕ್ಡೌನ್ ಎಲ್ಲಾರ ಲೈಫಲ್ಲೂ ಕೆಲವ್ರಿಗೆ ಅಫ್ಕೋರ್ಸ್ ಪಾಪ ಅಂದ್ರೆ ನೆಗೆಟಿವಿಟಿ ಪರಿಗಣಿಸ್ತು. ಇನ್ನೊಂದಷ್ಟು ಜನಕ್ಕೆ ಅಂದ್ರೆ ಆ ಟೈಮ್ ಬೇಕಿತ್ತು ಅವ್ರ ಲೈಫಲ್ಲಿ, ಆ ಸ್ಪೇಸ್ ಬೇಕಿತ್ತು, ಅವ್ರನ್ನ ಎಕ್ಸ್ಪ್ಲೋರ್ ಮಾಡ್ಕೊಳ್ಳಿ. ಲಾಕ್ಡೌನ್ ಅದು ಆಕ್ಚುಲಿ ಒಂದೇ ಇರೋದು. ಕರೆಕ್ಟ್ ತುಂಬಾ ಜನಕ್ಕೆ ಇದಾಗಿದೆ. ನನ್ಗೇನಂದ್ರೆ ನನ್ಗೆ ಚಿಕ್ಕಮ್ಮನ ಜೊತೆ ತುಂಬಾ ಟೈಮ್ ಸ್ಪೆಂಡ್ ಮಾಡ್ತೀನಿ ಆ ಟೈಮಲ್ಲಿ. ಸೊ ಅದೊಂದು ತುಂಬಾ ತುಂಬಾ ಖುಷಿ ಆಗುತ್ತೆ. ಇಲ್ಲಾಂದ್ರೆ ಜಾಸ್ತಿ ಫ್ಯಾಮಿಲಿ ಜೊತೆ ಒಂದಷ್ಟು ಟೈಮ್ ಸ್ಪೆಂಡ್ ಮಾಡಿದ್ವಿ, ಒಂದಷ್ಟು ಪೇಷನ್ಸ್ ಮೊದಲೇ ಇತ್ತು, ಬಟ್ ಇನ್ನೊಂದಷ್ಟು ಪೇಷನ್ಸ್ ಕಲ್ತ್ಕೊಬೋದು. ಆಮೇಲೆ ಕಂಟೆಂಟ್ ಆಗ್ಬೋದು ಅನ್ಸುತ್ತೆ. ಆ ಲಾಕ್ಡೌನ್ ಆದ್ಮೇಲೆ ಎಲ್ಲರೂ ನಮಗಂತೂ ಮೋರ್ ಕಂಟೆಂಟ್ ಫೀಲ್ ಬಂತು. ಆಮೇಲೆ ಪ್ರೆಸೆಂಟ್ ಅಲ್ಲಿ ಇರ್ಬೇಕು ಅನ್ನೋದು ಜಾಸ್ತಿ ಒಂದಾಗಿದೆ. ಜೊತೆಗಾತಿ ಬಗ್ಗೆ ಹೇಗೆ ಎಕ್ಸ್ಪ್ಲೈನ್ ಮಾಡ್ತೀರಾ ಸರ್? ಅಂದ್ರೆ ಗೆಳತಿ, ಪ್ರೇಯಸಿ, ಹೆಂಡತಿ ಈ ರೀತಿ ಏನಾದ್ರೂ ಆಗಿರೋದು. ಜೊತೆಗಾತಿ ಅಂದ್ರೆ ಲೈಫ್ ಪಾರ್ಟ್ನರ್ ಹೇಗಿರ್ಬೇಕು, ಹೇಗೆ ಅಂತ ನಮ್ಮನ್ನ ಫುಲ್ ಆಗಿ ಎಕ್ಸೆಪ್ಟ್ ಮಾಡ್ಬೇಕು, ಅವ್ರನ್ನ ನಾವು ಫುಲ್ ಎಕ್ಸೆಪ್ಟ್ ಮಾಡ್ಬೇಕು. ಅಲ್ಲಿ ಇಲ್ಲಿ ಒಂದಿಷ್ಟು ಕ್ಲಾಶ್ಗಳಾಗುತ್ತೆ, ಒಂದಷ್ಟು ಬೇಸರ ಆಗುತ್ತೆ. ಆಮೇಲೆ ಅದು ನಾರ್ಮಲ್, ಅದನ್ನ ದೊಡ್ಡದಾಗಿ ಇದು ಮಾಡ್ಕೊಬೇಕು. ಅದು ಹಾಗೆ ಆಗುತ್ತೆ. ಆ ಟೈಮಲ್ಲಿ ಅದು ಪಾಸ್ ಆಗುತ್ತೆ. ಹೌದು, ಅದಾಗದಿದ್ರೆ ಫೇಕ್ ಆಗ್ಬಿಡುತ್ತೆ. ಅದಾಗದಿದ್ರೆ ಎಲ್ಲ ಕರೆಕ್ಟ್ ಆಗಿದ್ರೆ ಏನೋ ಪ್ರಾಬ್ಲಮ್ ಅಂತ ಅನ್ಸುತ್ತೆ. ಬಟ್ ಅಕ್ಸೆಪ್ಟೆನ್ಸ್ ಇರಬೇಕು, ಕಂಪ್ಲೀಟ್ ಅಕ್ಸೆಪ್ಟೆನ್ಸ್. ಆಮೇಲೆ ಫ್ರೀಡಮ್, ಇಬ್ರಿಗೂ ಆ ಫ್ರೀಡಮ್ ಇರಬೇಕು. ಎಲ್ಲಿಗೂ ರೆಸ್ಟ್ರಿಕ್ಷನ್ಸ್ ಮಾಡಬಾರ್ದು. ನಿಮ್ ಲೈಫ್ ಹಿಂಗೆ ಲೀಡ್ ಮಾಡ್ಬೇಕಂತ ಒಬ್ರಿಗೆ ಆಕ್ಚುಲಿ ಬೇರೆ ಯಾರಿಗೂ ಹೇಳಕ್, ಪಾರ್ಟ್ನರ್ಗೆ ಬಿಡಿದ್ವಿ, ಯಾರಿಗೂ ನಾವು ಹೇಳೋ ಹಕ್ಕೆ ಇಲ್ಲ. ನೀವ್ ಹಿಂಗಿರ್ಬೇಕು, ಹಂಗಿರ್ಬೇಕು, ನೀನ್ ಹಿಂಗಿದ್ಯಾ, ನಂಗೆ ಅದು ಇಷ್ಟ, ನಿನ್ ಜೊತೆ ಇರ್ತೀನಿ ಅಂತ ಹೇಳ್ಬೇಕು. ಓಕೆ, ತುಂಬಾ ಚೆನ್ನಾಗಿತ್ತು. ನೀವು ನೆಕ್ಸ್ಟ್ ಒಂದು ಸಿನಿಮಾ ಯಾವಾಗ ಸರ್? ಆಕ್ಚುಲಿ ಮಾತುಕತೆಯಲ್ಲಿ ಇದೀವಿ, ನಿಮ್ಮ ಶಿವ ಸರ್ ಜೊತೆ ನಾವಿಬ್ರು ಟಚ್ ಅಲ್ಲಿ ಇದೀವಿ. ಬಟ್
ಪೆಪೆ ರಿಸಲ್ಟ್ ನಾನು ನೋಡ್ತಾ ಇದ್ದೀನಿ. ಅಂದ್ರೆ ಅವಾಗ ನನಗೆ ಅಂದ್ರೆ ಯಾವ ಸಬ್ಜೆಕ್ಟ್ ಚೂಸ್ ಮಾಡ್ಲಿ ಅಂತ 2-3 ಇದೆ ನಾನು ಅನ್ಕೊಂತಾ ಇರೋದು. ಅಫ್ಕೋರ್ಸ್ ನನ್ನ ರಾಮ್ ಕಮ್ ನನ್ನ ಫೇವ್ರೇಟ್, ಬಟ್ ಪೆಪೆ ತುಂಬಾ ಚೆನ್ನಾಗಿ ಆಗುತ್ತೆ. ಆದ್ರೆ ನಾನು ಒಂಚೂರು ಆ ಸರ್ಕಲ್ ಟಚ್ ಮಾಡಲ್ವಾ ಅಂತ ನೋಡ್ತಾ ಇದ್ದೀನಿ.